ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪಿ ಲಂಕೇಶ್ ಅವರು ಬರೆದಿರುವಂತಹ ಮುಟ್ಟಿಸಿಕೊಂಡವನು ಎನ್ನುವಂತಹ ಕಥೆಯಲ್ಲಿ ಬಸವಲಿಂಗ ಮತ್ತು ತಿಮ್ಮಪ್ಪನವರ ನಡುವೆ ನಡೆಯುವಂತಹ ಸಂಬಂಧ, ಬಸವಲಿಂಗ ಯಾವ ರೀತಿಯಾಗಿರುವಂತಹ ಒಂದು ಸಮಸ್ಯೆಯಲ್ಲಿ ಸಿಗಾಕಿಕೊಂಡಿದ್ದಾನೆ, ಹಾಗೆ ಅವನಿಗೆ ಬಂದಿರುವಂತಹ ಜಾತಿಯ ಪ್ರಜ್ಞೆ, ಆ ಒಂದು ಜಾತಿಯ ಪ್ರಜ್ಞೆಯಿಂದ ಯಾವ ರೀತಿಯಾಗಿರುವಂತಹ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಗಾಕಿಕೊಂಡಿದ್ದಾನೆ, ಹಾಗೆ ಡಾಕ್ಟರ್ ತಿಮ್ಮಪ್ಪನವರನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ, ಹಾಗೆ ಅವನಲ್ಲಿ ಬಂದಿರುವಂತಹ ಉಂಬತನ ಆಗಿರ್ಬೋದು, ಅವನು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ, ಹಾಗೆ ಅವನ ಕಣ್ಣುಗಳಲ್ಲಿನ ನೋವು ಯಾವ ರೀತಿಯಾಗಿ ಅವನನ್ನು ಕಾಡ್ತಾ ಇದೆ ಎನ್ನುವಂತಹ ಎಲ್ಲ ವಿಚಾರಗಳನ್ನು ಸಹ ನಾವು ನೋಡ್ತಾ ಇದ್ವಿ. ಅಂದರೆ ಅವನು ತಿಮ್ಮಪ್ಪನವರನ್ನು ಜಾತಿಯ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗ್ತಾನೆ. ಅಂದರೆ ಅವನ ಹೆಂಡತಿ ಯಾವಾಗ ಮನೆಗೆ ಬಂದ ತಕ್ಷಣ ದೊಡ್ಡ ರಾಧಾಂತವನ್ನೇ ಮಾಡಿದ್ಲು, ಅವನು ಆ ಒಂದು ನೀರನ್ನು ಸೋಂಕಿಸಬಾರ್ದು ಅಂತ ಹೇಳಿದರೂ ಸಹ ಆ ಒಂದು ಮೈಲಿಗೆಯನ್ನು ತೊಳಿಲಿಕ್ಕೋಸ್ಕರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀರನ್ನು ಸೋಂಕಿಸ್ತಾರೆ. ಆ ನೋವು, ಆ ನೀರಿನಿಂದ ಏನಾಗುತ್ತಪ್ಪ ಅಂದರೆ ಆ ಒಂದು ಕಣ್ಣಿನ ನೋವು ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಅವನು ಏನು ಮಾಡ್ತಾನಪ್ಪ ಅಂದರೆ ಆ ತಿಮ್ಮಪ್ಪನವರ ಜಾತಿಯನ್ನು ತಿಳ್ಕೊಂಬಿಟ್ಟು, ನಾನು ಕೀಳು ಜಾತಿಗೆ ಸೇರಿದಂತಹ ತಿಮ್ಮಪ್ಪನವರ ಹತ್ರ ಹೋಗಿ ನಾನು ಮತ್ತೆ ಮುಟ್ಟಿಸ್ಕೊಳ್ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದಂದರೆ ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಹೋಗಿ ಅಲಿತಾನೆ. ಆದರೂ ಸಹ ಒಂದು ಕಣ್ಣು ಸರಿ ಹೋಗೋದಿಲ್ಲ. ಮತ್ತೆ ಅವನು ಏನು ಮಾಡ್ತಾನಪ್ಪ ಅಂದರೆ ತಿಮ್ಮಪ್ಪನವರ ಹತ್ರನೇ ಬಂದು ಈ ನಡೆದಂತಹ ವಿಚಾರವನ್ನು ಸುಳ್ಳು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ನನ್ನ ನೀರನ್ನು ಸೋಂಕಿಸಿಯೇ ಇಲ್ಲ, ನನ್ನ ಕಣ್ಣು ಸರಿ ಹೋಗ್ತಾ ಇಲ್ಲ, ಇನ್ನೊಂದು ಸರಿ ಆ ಒಂದು ಆಪರೇಷನನ್ನು ಮಾಡಿರಿ ಅಂತ ಹೇಳ್ಬಿಟ್ಟು ಅವನು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆ ತಿಮ್ಮಪ್ಪನವರಿಗೆ ಆ ಒಂದು ಬಸವಲಿಂಗನ ವರ್ತನೆ, ಅಂದರೆ ಮೊದಲಿಗೆ ಹೇಳಿದ್ದೆ, ಆ ಬಸವಲಿಂಗ ಎನ್ನುವಂಥವನು ಒಬ್ಬ ಮುಗ್ಧ ಹಾಗೂ ಬಡ ಸಾಮಾನ್ಯ ರೈತನಾಗಿರ್ತಾನೆ ಎನ್ನುವಂಥದ್ದು. ಮೊದಲಿಗೆ ಬಂದಂತಹ ಆ ತಿಮ್ಮಪ್ಪನವರ ಹತ್ರ ಬಂದಂತಹ ವರ್ತನೆಗೂ ಈಗ ಬಂದಂತಹ ವರ್ತನೆಗೂ ತುಂಬ ಬದಲಾವಣೆ ಆಗಿದೆ. ಅದರಿಂದ ಆ ತಿಮ್ಮಪ್ಪನವರು ಕೇಳಿದ್ರಂತೆ, ಏನಪ್ಪ ಏನಾಯಿತು ಕರೆಕ್ಟಾಗಿ ಹೇಳು ಅಂತ ಹೇಳ್ಬಿಟ್ಟು ಕೇಳಿದಾಗ ನಡೆದ ವಿಚಾರವನ್ನೆಲ್ಲವನ್ನು ಸಹ ಹೇಳ್ತಾನೆ. ಏನು ಮಾಡ್ತಾ ಹೋಗ್ತಾನಪ್ಪ ಅಂತ ಹೇಳಿದ್ರೆ, ಈಗ ಆಪರೇಷನನ್ನು ಮಾಡಿರಿ ಅಂತ ಮತ್ತೆ ಕೇಳ್ತಾನೆ. ಆಪರೇಷನನ್ನು ಮಾಡಲಿಕ್ಕೆ ಆಗೋದಿಲ್ಲ, ಔಷಧಿನ ಕೊಡ್ತೀನಿ ಹಚ್ಕೋ ಅಂತ ಹೇಳ್ಬಿಟ್ಟು ತಿಮ್ಮಪ್ಪನವರು ಹೇಳಿದಾಗ ಬಸವಲಿಂಗನಿಗೆ ಎಲ್ಲೋ ಒಂದು ಕಡೆ ಆ ಒಂದು ತಿಮ್ಮಪ್ಪನವರ ಬಗ್ಗೆ ಮತ್ತೆ ಇನ್ನೂ ಸ್ವಲ್ಪ ಕೋಪ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ನನಗೆ ಆಪರೇಷನನ್ನು ಮಾಡಿರಿ ಅಂದ್ರೂ ಸಹ ಇವನು ಮಾಡ್ತಾ ಇಲ್ಲಲ್ಲ, ಯಾಕಂದರೆ ಆ ಒಂದು ಮೊದಲೇ ನನ್ನ ಜಾತಿಯನ್ನು ಕೆಡಿಸಿದ್ದಾನೆ, ಮತ್ತೆ ಈಗ ಆಪರೇಷನ್ ಮಾಡಿರಿ ಅಂತೂ ಸಹ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನನ್ನ ಕಣ್ಣು ಹೋಗಲಿಕ್ಕೆ ಆ ಒಂದು ಪರೋಕ್ಷವಾಗಿ ಇವರು ಸಹ ಕಾರಣರಾಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಮ್ಮಪ್ಪನವರ ಮೇಲೆ ತುಂಬ ಒಂದು ಕೋಪ, ಸಿಟ್ಟು ಎಲ್ಲವೂ ಸಹ ಅವನಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನಪ್ಪ ಅಂದರೆ ಹೊರಗಡೆ ಬಂದುಬಿಟ್ಟು ತಿಮ್ಮಪ್ಪನವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಅವರ ಒಂದು ಹೇಳಿಕೆಗಳನ್ನು ತಿಳಿಸ್ತಾ ಹೋಗ್ತಾನೆ ತಿಮ್ಮಪ್ಪನವರ ಬಗ್ಗೆ. ಆ ಒಂದು ಅಂದರೆ ಮೊದಲೇ ಈ ತಿಮ್ಮಪ್ಪ ಎನ್ನುವಂಥವ್ರು ನಗರದ ಪ್ರಸಿದ್ಧವಾಗಿರುವಂತಹ ಡಾಕ್ಟರ್ ಆಗಿರ್ತಾರೆ. ಆದರೂ ಸಹ ಅವನು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಹೋಗ್ತಾನೆ. ಹಾಗೆ ಅವರನ್ನು ಟೀಕಿಸ್ತಾ ಹೋಗ್ತಾನೆ. ಕೊನೆಗೆ ಎಲ್ಲ ಒಂದು ಕಡೆ ಅಸಹಾಯಕನಾಗಿ ಕುಳಿತುಕೊಳ್ತಾ ಇದ್ದ. ಹೀಗೆ ತನಗಿರುವಂತಹ ಎಲ್ಲ ಸಮಸ್ಯೆಗಳನ್ನು, ಅಂದರೆ ಆ ಒಂದು ಹೊಲವನ್ನು ಉಳುಮೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ಮಗುವಿನ ಮೈಯಲ್ಲಿ ಹುಷಾರಿಲ್ಲದೆ ಇರುವಂಥದ್ದು, ತನ್ನ ಕಣ್ಣಿನ ನೋವು ಪ್ರಾರಂಭ ಆಗುವಂಥದ್ದು, ಎಲ್ಲದರ ನಡುವೆ ಮತ್ತೆ ಅವನಿಗೆ ಏನಾಗ್ತಾ ಹೋಯ್ತಪ್ಪ ಅಂದರೆ ಇನ್ನೊಂದು ಆ ಒಂದು ಇದ್ದಂತಹ ಬಲಗಣ್ಣಿನಲ್ಲಿ ನೋವು ಮತ್ತೆ ಕಾಣಿಸ್ಕೊಳ್ತಾ ಹೋಯಿತು ಎನ್ನುವಂಥದ್ದು. ಈಗ ಅವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂತ ಹೇಳಿದ್ರೆ, ಮತ್ತೆ ಈಗ ಎಡಗಣ್ಣಿನ ನೋವು ಎಲ್ಲೋ ಒಂದು ಕಡೆ ಸ್ವಲ್ಪ ಕಮ್ಮಿ ಆಗ್ತು, ಬಲಗಣ್ಣಿನ ನೋವು ಪ್ರಾರಂಭ ಆಯಿತು. ಅದಕ್ಕೋಸ್ಕರ ಅವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂತ ಹೇಳಿದ್ರೆ, ಹಿಂದೆ ಎಡಗಣ್ಣಲ್ಲಿ ನೋವು ಪ್ರಾರಂಭವಾದಾಗಿನ ಒಂದು ಧೈರ್ಯ ಈಗ ಅವನಲ್ಲಿ ಇರಲಿಲ್ಲಂತೆ. ಯಾಕಂದರೆ ಈಗ ಆಲ್ರೆಡಿ ಈ ಒಂದು ಜಾತಿ ಎನ್ನುವಂತಹ ಇದರಿಂದ ನಲಿಗೆ ಹೋಗಿದ್ದಾನೆ. ಎಲ್ಲೋ ಒಂದು ಕಡೆ ಅವನ ಕಾಯಿಲೆ ಎನ್ನುವಂಥದ್ದು ದೇಹದ ಮಟ್ಟವನ್ನು ಬಿಟ್ಟು ಮಾನಸಿಕ, ಅಂದರೆ ಮನಸ್ಸಿಗೆ ಆಲ್ರೆಡಿ ತಾಗಿಬಿಟ್ಟಿದೆ. ಅದರಿಂದ ಅವನು ಏನು ಮಾಡಿದಪ್ಪ ಅಂತ ಹೇಳಿದ್ರೆ, ಅಲ್ಲೇ ಊರಿನಲ್ಲಿರುವಂತಹ ಒಬ್ಬ ಪ್ರಮುಖ ರಾಜಕಾರಣಿ ಆಗಿರುವಂತಹ ರುದ್ರಪ್ಪನವರ ಹತ್ರ ಹೋಗ್ತಾನೆ ಅಂತ ಹೇಳಿದ್ರೆ, ಅಂದರೆ ಆ ಒಂದು ಲಿಂಗಾಯತ ಜಾತಿಗೆ ಸೇರಿದಂತಹ ಆ ಒಂದು ರುದ್ರಪ್ಪನವರ ಜೊತೆಗೂಡಿ ಅಲ್ಲಿರುವಂಥ ಬೇರೆ ಬೇರೆ ಡಾಕ್ಟರ್ಗಳೆಲ್ಲರ ಹತ್ರನೂ ಸಹ ಅಲಿತಾನೆ. ಎಲ್ಲಿ ಹೋದರೂ ಸಹ ಅವರು ಹೇಳಿದ್ರಂತೆ, ಅಂದರೆ ಈ ಒಂದು ಎಡಗಣ್ಣಿಗೆ ಆಲ್ರೆಡಿ ತಿಮ್ಮಪ್ಪ ಆಪರೇಷನ್ ಮಾಡಿದ್ನಲ್ಲ, ಅವರು ಆ ತಿಮ್ಮಪ್ಪನವರ ಬಗ್ಗೆ ಹೇಳಿದ್ರಂತೆ, ಇದಕ್ಕೆ ಆಪರೇಷನ್ನೇ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ, ಡಾಕ್ಟರ್ ತಿಮ್ಮಪ್ಪನವರು ಆಪರೇಷನನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಹೇಳಿ ಅವರಿಗೆ ಇಲ್ಲ, ಅವನಿಗೆ ಸ್ವಲ್ಪ ಹಿತವಚನವನ್ನು ಹೇಳಿ ಹಚ್ಕೊಳ್ಳಿಕ್ಕೆ ಔಷಧಿಯನ್ನು ಕೊಟ್ಟು ಕಳಿಸ್ತಾರೆ. ಹೀಗೆ ಅವನಿಗೆ ಕಣ್ಣಿನ ನೋವು ಹೆಚ್ಚಾಗ್ತಲೇ ಹೋಗುತ್ತೆ. ಎಲ್ಲೋ ಒಂದು ಕಡೆ ಅವನು ಒಂದು
ರೋಗ ಅಥವಾ ಒಂದು ನೋವಿಗೆ ಔಷಧಿ ಇದ್ದೇ ಇರುತ್ತೆ ಅಂತ ನಂಬಿದ್ದ. ಆದರೆ ಈಗ ಎಲ್ಲೋ ಒಂದು ಕಡೆ ಆ ಒಂದು ಭರವಸೆಯನ್ನೇ ಕಳ್ಕೊಳ್ತಾ ಹೋಗ್ತಾನಂತೆ ಬಸವಲಿಂಗ. ಈ ಒಂದು ಕಣ್ಣಿನ ನೋವಿಗೆ ಔಷಧಿನೇ ಇಲ್ವೇನಪ್ಪ ಎನ್ನುವಂತಹ ರೀತಿಯಲ್ಲಿ ಅವನು ಭರವಸೆಯನ್ನೇ ಕಳ್ಕೊಳ್ತಾ ಹೋಗ್ತಾನೆ. ಇದ್ದ ಎಲ್ಲ ಡಾಕ್ಟರ್ಗಳನ್ನು ಸಹ ನೋಡ್ತಾನಂತೆ. ನಗರ ಪ್ರದೇಶದಲ್ಲಿರುವಂತಹ ಎಲ್ಲ ಡಾಕ್ಟರ್ಗಳ ಹತ್ರ ಹೋಗಿ ಸಹ ತೋರಿಸ್ತಾನೆ, ನೋಡ್ತಾನೆ. ಆದರೆ ಅವನ ಆ ಒಂದು ಕಣ್ಣಿನ ನೋವು ಮಾತ್ರ ಸರಿ ಹೋಗಲಿಲ್ಲ. ಕೊನೆಗೆ ಅವನೇನು ಮಾಡಿದ್ದಪ್ಪ ಅಂತ ಹೇಳಿದರೆ ತಿಮ್ಮಪ್ಪನವರನ್ನೇ ಕಾಣಬೇಕು. ಆದರೆ ತಿಮ್ಮಪ್ಪನವರನ್ನು ಈಗ ಅವನು ಕಾಣಲಿಕ್ಕೆ ಯಾವ ರೀತಿಯಾಗಿ ಬರ್ತಾ ಇದ್ದಾನಪ್ಪ ಅಂದರೆ ಒಂಥರ ಜಂಬದಿಂದ, ಗರ್ವದಿಂದ ಬರ್ತಾ ಇದ್ದಾನೆ ಅಂತಂದರೆ ಉಡಾಪೆಯ ಶೈಲಿಯಲ್ಲಿ. ತಿಮ್ಮಪ್ಪನವರಂದರೆ ನಿರ್ಲಕ್ಷ್ಯ. ಅಂದರೆ ಮುಂಚೆ ಬಂದಾಗ ತಿಮ್ಮಪ್ಪನವರ ಹತ್ರ ಸರ್ ನೋಡಿ ಸರ್ ಕಣ್ಣು ನೋವಿದೆ ಅಂತ ಹೇಳ್ತಾ ಇದ್ದ. ಆದರೆ ಈಗ ನೋಡ್ರಿ ಕಣ್ಣು ಹೆಚ್ಚಾಗಿದೆ, ಕಣ್ಣು ನೋವು ಹೆಚ್ಚಾಗಿದೆ, ಹೀಗೆ ಎಲ್ಲ ಒಂಥರ ಉಡಾಪೆಯ ನಿರ್ಲಕ್ಷ್ಯದ ಧ್ವನಿಯಲ್ಲಿ ಬಂದು ತಿಮ್ಮಪ್ಪನವ್ರನ್ನ ಕಾಣಲಿಕ್ಕೆ ಬರ್ತಾನೆ. ಯಾವಾಗ ಆ ಒಂದು ಬಸವಲಿಂಗನ ಒಂದು ನಡವಳಿಕೆ, ಆ ನಿರ್ಲಕ್ಷ್ಯದ ಮನೋಭಾವನೆ, ಅವನ ವ್ಯಕ್ತಿತ್ವದಲ್ಲಿ ಆಗಿದಂತಹ ಬದಲಾವಣೆ ಇವೆಲ್ಲವನ್ನು ಸಹ ತಿಮ್ಮಪ್ಪನವರು ಗಮನಿಸಿದ್ರಂತೆ. ಹಾಗೆ ಅವನ ಒಂದು ಗಂಟಲು ದೊಡ್ಡದ ಅಂದರೆ ಮಾತಿನಲ್ಲಿ ಒಂಥರ ಏರು ಧ್ವನಿಯಲ್ಲಿ, ಏನೋ ಒಂಥರ ನಿರ್ಲಕ್ಷ್ಯದ ಧ್ವನಿಯಲ್ಲಿ ಅವನು ಮಾತಾಡುವಂಥದ್ದನ್ನೆಲ್ಲವನ್ನು ಗಮನಿಸ್ತಾ ಹೋಗ್ತಾರೆ ತಿಮ್ಮಪ್ಪ. ಅದಕ್ಕೆ ಈ ರೀತಿಯಾಗಿ ಬದಲಾಗಿರುವಂತಹ ಆ ಒಂದು ಬಸವಲಿಂಗನನ್ನು ನೋಡಿ ಅವನಿಗೆ ತನ್ನಗೆ ಅರಿವಿಲ್ಲದಂತೆ ಬಸವಲಿಂಗನಲ್ಲಿ ಬೆಳೆದಂತಹ ಸಣ್ಣತನವನ್ನೆಲ್ಲವನ್ನು ಸಹ ನೋಡಿ ಇವನಿಗೆ ಅನ್ನಿಸ್ತಾ ಹೋಯಿತು, ಇವನ ಒಂದು ಕಾಯಿಲೆಯ ಮಟ್ಟ ಆ ದೇಹವನ್ನು ಬಿಟ್ಟು ಮನಸ್ಸಿಗೆ ಇವನಿಗೆ ಆಲ್ರೆಡಿ ತಲುಪಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದಕ್ಕೆ ತಿಮ್ಮಪ್ಪ ಈಗ ಅವರಿಗೆ ಬಸವಲಿಂಗನಿಗೆ ಹೇಳಿದ್ದು, ನೋಡಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಕೇವಲ ಡಾಕ್ಟ್ರಾಗಿ ಮಾತ್ರ, ನಾನು ನಿನ್ನನ್ನು ಮುಟ್ಟಿದ್ದು ಕೇವಲ ಒಬ್ಬ ವೈದ್ಯನಾಗಿ ಮಾತ್ರ, ನಿನಗೆ ರೋಗವನ್ನು ಗುಣಪಡಿಸುವಂತಹ ನಿಟ್ಟಿನಲ್ಲಿ ನಾನು ನಿನ್ನನ್ನು ಮುಟ್ಟಿ ನಿನಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇನೆ ಹೊರತು ಬೇರೆ ಯಾವುದೇ ದೃಷ್ಟಿಕೋನವನ್ನು ಇಟ್ಕೊಂಡ್ಬಿಟ್ಟು ನಿನ್ನನ್ನು ಮುಟ್ಟಬೇಕು, ನಿನ್ನನ್ನು ಮೈಲಿಗೆಗೊಳಿಸಬೇಕು, ನಿನ್ನನ್ನು ಅಪವಿತ್ರಗೊಳಿಸಬೇಕು ಅಂತೇಳ್ಬಿಟ್ಟು ಯಾವುದೇ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿಲ್ಲ. ಆದರೆ ನಿನ್ನಂತಹ ಮುಗ್ಧ ವ್ಯಕ್ತಿಯಲ್ಲಿಯೂ ಸಹ ಈ ಒಂದು ಜಾತಿ ಪದ್ಧತಿ, ಈ ಒಂದು ಜಾತಿಯ ಪ್ರಜ್ಞೆ, ಹಾಗೆ ನನ್ನನ್ನು ಮುಟ್ಟೋದ್ರಿಂದ ನೀನು ಈ ರೀತಿಯಾಗಿ ತಿಳ್ಕೊಳ್ತೀಯ ಅಂತ ಅಂದ್ಕೊಳ್ಳದೆ ಇದ್ದಲ್ಲ, ಅದು ನಾನು ಮಾಡಿದಂತಹ ಒಂದು ದೊಡ್ಡ ತಪ್ಪು ಅಂತಲೇ ಹೇಳಿದಂತೆ. ಅದಕ್ಕಿಂತ ಇದನ್ನು ಯಾರನ್ನೂ ಸಹ ನಾನು ದೂಷಣೆ ಮಾಡೋದಿಲ್ಲ, ಇದು ನನ್ನದೇ ತಪ್ಪು, ಅದರಿಂದ ನಾನು ಯಾರನ್ನೂ ಬೈಯೋದಿಲ್ಲ ಅಂತೇಳ್ಬಿಟ್ಟು ಆ ಒಂದು ದೊಡ್ಡ ಹುದ್ದೆಯಲ್ಲಿರುವಂತಹ ಪ್ರಸಿದ್ಧವಾಗಿರುವಂತಹ ಡಾಕ್ಟ್ರು ಎನ್ನುವಂತಹ ಹೆಸರನ್ನು ಪಡೆದಿರುವಂತಹ ತಿಮ್ಮಪ್ಪನವರು ಬಸವಲಿಂಗನಿಗೆ ಹೇಳಿದ್ರಂತೆ. ಅದಕ್ಕೆ ಏನು ಮಾಡಿದ್ರಪ್ಪ, ನೋಡಪ್ಪ ಈಗ ನೀನು ಒಂದು ಕೆಲಸ ಮಾಡು, ಯಾಕಂದರೆ ನಿನ್ನ ಕಣ್ಣು ಸರಿ ಹೋಗ್ತಾ ಇಲ್ಲ, ನಿನ್ನ ಕಣ್ಣನ್ನು ನಾನು ಪರೀಕ್ಷೆ ಮಾಡಬೇಕು, ಅದಕ್ಕೆ ಔಷಧಿಯನ್ನು ಕೊಡಬೇಕಂದ್ರೆ ಮತ್ತೆ ಮುಟ್ಟಬೇಕಾಗುತ್ತೆ. ಆ ಮುಟ್ಟುವಿಕೆಯಿಂದ ಮತ್ತೆ ನೀನು ಮೈಲಿಗೆ ಆಗ್ತೀಯ, ಮತ್ತೆ ನೀನು ಅಪವಿತ್ರ ಆಗ್ತೀಯ. ಅದರಿಂದ ಒಂದು ಕೆಲಸ ಮಾಡು, ಏನಪ್ಪ ಅಂತ ಹೇಳಿದರೆ, ಏನು ತಪ್ಪು ತಿಳಿಬೇಡ, ನನ್ನ ಸ್ನೇಹಿತ ಒಬ್ಬರಿದ್ದಾರೆ, ಡಾಕ್ಟರ್ ಚಂದ್ರಪ್ಪ ಅಂತ ಇದ್ದಾರೆ, ಆ ಒಂದು ಚಂದ್ರಪ್ಪನ ಹತ್ರ ಹೋಗ್ಬಿಟ್ಟು ನಿನ್ನ ಕಣ್ಣನ್ನು ತೋರಿಸ್ಕೋ, ಏನು ತಪ್ಪು ತಿಳಿಬೇಡಪ್ಪ ದಯಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ತಿಮ್ಮಪ್ಪನವರು ಈ ಒಂದು ಬಸವಲಿಂಗನಿಗೆ ಹೇಳಿದ್ರಂತೆ. ಯಾಕಂದರೆ ಮತ್ತೆ ನಾನು ಅವನು ಮುಟ್ಟೋದ್ರಿಂದ ಮತ್ತೆ ಮೈಲಿಗೆ ಆಗೋದು, ಅಪವಿತ್ರ ಆಗೋದು ಇವೆಲ್ಲವೂ ಸಹ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಮ್ಮಪ್ಪ ಆ ಚಂದ್ರಪ್ಪನ ಬಗ್ಗೆ ಹೇಳಿ ಅಲ್ಲಿ ಚಂದ್ರಪ್ಪನ ಹತ್ತಿರ ಹೋಗಲಿಕ್ಕೆ ಬಸವಲಿಂಗನಿಗೆ ಹೇಳಿದ್ದಂತೆ. ಇಷ್ಟ ಆಗಿತ್ತು ಕಳೆದ ತರಗತಿಯಲ್ಲಿ. ನೋಡಿ ಮತ್ತೆ ಏನಾಗುತ್ತಪ್ಪ ಅಂತ ಹೇಳಿದರೆ, ಈಗ ಕೂಡ ಬಸವಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನು ದ್ವೇಷಿಸದಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆದಿತ್ತು. ಅಂದರೆ ಆ ಬಸವಲಿಂಗನಿಗೇನು ಆ ತಿಮ್ಮಪ್ಪನವರನ್ನು ದ್ವೇಷ ಮಾಡಬೇಕು, ಅವರನ್ನು ಬೈಯಬೇಕು, ಅವರನ್ನು ಹೀಯಾಳಿಸ್ಬೇಕು ಅಂತ ಇರಲಿಲ್ಲ. ಆದರೆ ಸಮಾಜ, ಅವನ ಹೆಂಡತಿ, ನೆರೆಹೊರೆಯವರು ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡಿದ್ರಪ್ಪ ಅಂದರೆ ಅವನಲ್ಲಿ ಆ ಒಂದು ಜಾತಿಯ ಪ್ರಜ್ಞೆಯನ್ನು ಹುಟ್ಟು ಹಾಕಿಬಿಟ್ಟಿದ್ರು. ಆ ಒಂದು ಮೈಲಿಗೆ, ಆ ಒಂದು ಅಪವಿತ್ರ ಎನ್ನುವಂತಹ ಇವೆಲ್ಲವನ್ನು ಸಹ ಅವನಲ್ಲಿ ತುಂಬಿಬಿಟ್ಟಿದ್ರು. ಅದರಿಂದ ಆ ಒಂದು ಏನೋ ಒಂಥರ ಅವನಲ್ಲಿ ದ್ವೇಷಿಸಬೇಕು ಅಂತ ಅಂದೇ ಇದ್ರೂ ಸಹ ಇಲ್ಲ, ಒಂದು ದ್ವೇಷಿಸುವಂತಹ ಮನೋಭಾವನೆಯನ್ನು ಬೆಳೆದು ಹೋಗಿತ್ತು ಎನ್ನುವಂಥದ್ದು. ಆದರೆ ಈಗ ಅವನಿಗೆ ಒಂಥರ ದೊಡ್ಡ ಸವಾಲು ಅಂದರೆ, ಇವನನ್ನು ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋಗಿಬಿಟ್ಟು ನನ್ನ ಕಣ್ಣನ್ನು ಸರಿಪಡಿಸಿಕೊಳ್ಳುವಂಥದ್ದು ಒಂದು ದೊಡ್ಡ ಆ ಸವಾಲಾಗಿಯೇ ಒಂದು ಪರಿಣಮಿಸ್ತಾ ಹೋಗಿತ್ತು ಬಸವಲಿಂಗನಿಗೆ ಎನ್ನುವಂಥದ್ದು. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತನಾಡಿದ್ದೆಲ್ಲ ಅವರಿಗೆ ಹೇಗೆ ಗೊತ್ತಾಗಿರಬಹುದೆಂಬ ಆತಂಕ ಉಂಬತನವಾಗಿ ಜಂಬವಾಗಿ ಬದಲಾಗಿತ್ತು. ಅಂದರೆ ಈ ತಿಮ್ಮಪ್ಪನ ಬಗ್ಗೆ ಆ ಬಸವಲಿಂಗ ಹೊರಗಡೆ ಜನಗಳ ಹತ್ರ ಮಾತಾಡಿದ್ನಲ್ಲ, ಅಂದರೆ ತಿಮ್ಮಪ್ಪನವರು ಸರಿ ಇಲ್ಲ, ಸುಮ್ಮನೆ ನನಗೆ ಆಪರೇಷನನ್ನು ಮಾಡಿದರೆ, ಮೊದಲೇ ಕೀಳು ಅಂದರೆ ವಲಯ ಜಾತಿಗೆ ಸೇರಿದಂಥವರು, ಅವರನ್ನು ಮುಟ್ಟೋದಕ್ಕಿಂತ ಮುಂಚೆ ಅವರ ಜಾತಿಯ ಬಗ್ಗೆ ಹೇಳಬಹುದಿತ್ತು. ಹೀಗೆ ಆ ಒಂದು ತಿಮ್ಮಪ್ಪನವರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಅವರ ಜಾತಿಯನ್ನು ನಿಂದಿಸಿದಂತಹ ಮಾತುಗಳು ಹೆಂಗೆ ಗೊತ್ತಾಗಿರ್ಬೋದು ಎನ್ನುವಂತಹ ಯೋಚನೆಯನ್ನು ಬಸವಲಿಂಗ ಮಾಡಿದಂತೆ. ಎಲ್ಲ ಒಂಥರ ಜಂಬದಿಂದ, ಗರ್ವದಿಂದ ಎಲ್ಲ ಒಂದು ಕಡೆ ಅವನು ಸಣ್ಣವನಾಗ್ತಾ ಹೋಗಿದ್ದಾನೆ ಬಸವಲಿಂಗ. ಇವೆಲ್ಲವೂ ಸಹ ಅವನೇನಾಗತ್ತಪ್ಪ ಅಂತೇಳಿದರೆ ಒಂಥರ ಬದಲಾಯಿಸ್ತಾ ಹೋಗಿದ್ವು ಎನ್ನುವಂಥದ್ದು. ಆತ ತಿಮ್ಮಪ್ಪನವರಿಗೆ ಹೊರಗೆ ಬಂದೊಡನೆ
ಅಂದರೆ ತಿಮ್ಮಪ್ಪನವರಿಂದ ಮತ್ತೆ ಅವನು ಚಂದ್ರಪ್ಪನ ಹತ್ರ ಹೋಗು ಅಂತ ಹೇಳ್ಬಿಟ್ಟು ಯಾವಾಗ ತಿಮ್ಮಪ್ಪ ಹೇಳಿನೋ ಆ ಒಂದು ಆಸ್ಪತ್ರೆಯಿಂದ ಹೊರಗೆ ಬಂದ ತಕ್ಷಣ ಅವನು ಏನು ಮಾಡಿದಪ್ಪ ಅಂತ ಹೇಳಿದ್ರೆ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ಚಂದ್ರಪ್ಪನ ಜಾತಿ ತಿಳಿದುಕೊಂಡ. ನೋಡಿ, ಹಿಂದೆ ಆಸ್ಪತ್ರೆಗೆ ಹೋದರೆ ಸಾಕು, ನನ್ನ ಕಣ್ಣು ಸರಿ ಹೋದರೆ ಸಾಕು ನಾನು ಅಂತ ಎನ್ನುವಂತಹ ಮನೋಭಾವನೆ ಬಸವಲಿಂಗನಿಗಿತ್ತು. ಆದರೆ ಈಗ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಆ ತಿಮ್ಮಪ್ಪನವರು ಚಂದ್ರಪ್ಪನ ಹತ್ತಿರ ಹೋಗಿ ಔಷಧಿಯನ್ನು ತಗೋ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಏನು ತಪ್ಪು ತಿಳಿಬೇಡ ಅಂತ ಹೇಳಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ಅವನು ರಾಜಕಾರಣಿಯಾಗಿರುವಂಥ ರುದ್ರಪ್ಪನವರಿಂದ ಚಂದ್ರಪ್ಪನ ಜಾತಿಯ ಬಗ್ಗೆ ತಿಳ್ಕೊಂಡ್ರಂತೆ. ಅಂದರೆ ಮತ್ತೆ ಅವರು ಏನೋ ಕೆಳಜಾತಿಯವನಾಗಿದ್ದರೆ ಮತ್ತೆ ನಾನು ಮುಟ್ಟಿಸ್ಕೊಳ್ಬೇಕಾಗುತ್ತಾ ಅಂತೇಳ್ಬಿಟ್ಟು ಯೋಚನೆಯನ್ನು ಮಾಡಿ ಅವನು ಏನು ಮಾಡಿದಂತೆ, ಮೊದಲು ಆ ಒಂದು ಚಂದ್ರಪ್ಪನವರ ಜಾತಿಯನ್ನು ತಿಳ್ಕೊಂಡಂತೆ. ಅಂದರೆ ಆ ಒಂದು ಚಂದ್ರಪ್ಪನವರ ಜಾತಿಯನ್ನು ತಿಳ್ಕೊಂಡು ತಿಮ್ಮಪ್ಪನವರ ಜಾತಿಯಷ್ಟು ಅದು ಕೆಟ್ಟದಾಗಿಲ್ಲದದ್ದು ಅರಿತು ನಿಸ್ಸೂರಾದ. ನಿಸ್ಸೂರು ಅಂದರೆ ಒಂಥರ ನಿರಾಳ, ಇಲ್ಲ ಬಿಡು ಅದೇನು ತಿಮ್ಮಪ್ಪನವರು ಅಂದರೆ ವಲಯ ಜಾತಿಗೆ ಸೇರಿದ್ನಲ್ಲ, ಅಷ್ಟೊಂದೇನು ಅವ್ರದ್ದೇನು ಕೆಳ ಜಾತಿಗೆ ಸೇರಿದಂಥವರಲ್ಲ ಅವರು, ಪರವಾಗಿಲ್ಲಪ್ಪ ಒಂದು ಒಳ್ಳೆಯ ಹಂತಕ್ಕೆ ಸೇರಿದಂತಹ ಒಂದು ಒಳ್ಳೆಯ ಜಾತಿಗೆ ಸೇರಿದಂತಹ ಅವರು ಚಂದ್ರಪ್ಪ ಅಂತೇಳ್ಬಿಟ್ಟು ತಿಳಿದು ಎಲ್ಲ ಒಂದು ಕಡೆ ನಿಟ್ಟುಸಿರನ್ನು ಬಿಟ್ಟ ಈ ಬಸವಲಿಂಗ ಎನ್ನುವಂಥವ್ನು. ಕೂಡಲೇ ಅವನು ಹೋಗಿ ಚಂದ್ರಪ್ಪನವರನ್ನು ನೋಡಿದ ತಕ್ಷಣಕ್ಕೆ, ಯಾವಾಗ ಅವನು ಪರವಾಗಿಲ್ಲ ಒಂದು ಮೇಲು ಜಾತಿಗೆ ಸೇರಿದಂಥ ವ್ಯಕ್ತಿ ಚಂದ್ರಪ್ಪ ಅಂತೇಳಿ ಗೊತ್ತಾದಾಗ ತಕ್ಷಣಕ್ಕೆ ಹೋಗಿ ಚಂದ್ರಪ್ಪನವರ ಹತ್ರ ಅವನು ನೋಡಿದಂತೆ. ಅಲ್ಲಿ ಬಸವಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತ್ತು. ಅಂದರೆ ಅವನು ನಿರೀಕ್ಷಣೆ ಮಾಡಿರಲಿಲ್ಲ. ಅನಿರೀಕ್ಷಿತ ಅಂದರೆ ನಿರೀಕ್ಷಿಸದೇ ಇರುವಂತಹ ಒಂದು ವಿಚಾರ ಅಲ್ಲಿ ಕಾದಿತ್ತಂತೆ. ಏನಪ್ಪ ಅಂತೇಳಿದರೆ, ಅದು ಬಸವಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸವಲಿಂಗ ತಿರುಚುವಿಕೆಯೊಂದಿಗೆ ಕೇಳಿದ ಚಂದ್ರಪ್ಪ ಹೇಳಿದರು. ಅಂದರೆ ಯಾವಾಗ ಆ ಚಂದ್ರಪ್ಪನ ಹತ್ತಿರ ಈ ಒಂದು ಬಸವಲಿಂಗ ಬಂದನೋ ಅವನೇನು ಮಾಡಿದಂತೆ, ತನ್ನ ಎಡಗಣ್ಣಿನ ನೋವು ಪ್ರಾರಂಭವಾಗಿದ್ದು ಹಾಗೂ ತಿಮ್ಮಪ್ಪನವರು ಆಪರೇಷನನ್ನು ಮಾಡಿದ್ದು ಎಲ್ಲ ವಿಚಾರಗಳನ್ನು ಸಹ ತಿರುಚಿ ಹೇಳ್ತಾ ಹೋದಂತೆ. ಅಂದರೆ ಅವನಿಗ ತಿಮ್ಮಪ್ಪನವರ ಬಗ್ಗೆ ಅಪ್ರಚಾರವನ್ನು ಮಾಡ್ತಾ ಇದ್ದಾನೆ, ತಿಮ್ಮಪ್ಪನವರ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾನೆ, ಎಲ್ಲ ಒಂದು ಅಪ್ರಚಾರದೊಂದಿಗೆ ಏನು ಮಾಡ್ತಾ ಹೋದಪ್ಪ ಅಂತ ಹೇಳಿದ್ರೆ, ಆ ಒಂದು ಚಂದ್ರಪ್ಪನ ಹತ್ತಿರ ಆ ಒಂದು ಬಸವಲಿಂಗ ಹೇಳಿದಂತೆ. ಆವಾಗ ಅಲ್ಲೇ ಇದ್ದಂತಹ ಡಾಕ್ಟರ್ ಚಂದ್ರಪ್ಪ ಹೇಳ್ತಾರಂತೆ. ನೋಡಿ ಏನು ಹೇಳಿದ್ರಪ್ಪ ಅಂದರೆ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನೋಡಿ, ಯಾವಾಗ ಆ ಒಂದು ಬಸವಲಿಂಗ ಚಂದ್ರಪ್ಪನ ಹತ್ರ ಬಂದುಬಿಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ ತಿಮ್ಮಪ್ಪನವರ ಬಗ್ಗೆ, ನನ್ನ ಎಡಗಣ್ಣು ನೋವು ಕಾಣಿಸ್ಕೊಂಡಿತ್ತು, ಆಪರೇಷನನ್ನು ಮಾಡಿದರು, ಅವರು ಕೆಳಜಾತಿಗೆ ಸೇರಿದಂಥವರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ ಒಂದು ಆರೋಪವನ್ನು ಮಾಡ್ತಾ ತರತಮ ಭಾವವನ್ನು ಮಾಡಿ ಎಲ್ಲ ಒಂಥರ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಹೋದ. ಅದಕ್ಕೆ ನಿಮ್ಮ ಹತ್ರ ತೋರ್ಸಕ್ಕೆ ಬಂದಿನಿ ಅಂತ ಹೇಳಿದ ತಕ್ಷಣ ಅವರನ್ನು ಮುಟ್ಟದೆ ಚಂದ್ರಪ್ಪ ಹೇಳಿದಂತೆ, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದೇ ಇರುವಂತಹ ಒಂದು ಕೆಲಸ, ತಿಮ್ಮಪ್ಪನವರಿಂದ ಆಗದೇ ಇರುವಂತಹ ಕೆಲಸ ನನ್ನಂಥವರಿಂದ ಸಾಧ್ಯ ಇಲ್ಲ. ಯಾಕಂದರೆ ತಿಮ್ಮಪ್ಪ ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿದಂಥವನು, ಅಷ್ಟೊಂದು ವೈದ್ಯ ಲೋಕದಲ್ಲಿಯೇ ಪ್ರಾಮಾಣಿಕ, ವೈದ್ಯ ಲೋಕದಲ್ಲಿಯೇ ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ಹೆಸರನ್ನು ಪಡೆದುಕೊಂಡಂಥವನು ಈ ತಿಮ್ಮಪ್ಪ ಎನ್ನುವಂಥವರು. ಅಂಥವರಿಂದ ಆಗದೇ ಇರುವಂತಹ ಕೆಲಸ ನನ್ನಂಥವನಿಂದ ಆಗೋದಿಲ್ಲ ಅಂತೇಳ್ಬಿಟ್ಟು ಹೇಳಿದಂತೆ. ಅವರು ನಮ್ಮ ವೈದ್ಯ ಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ, ಅಂದರೆ ಯಾವುದೇ ಒಂದು ಕಳಂಕವನ್ನು ಹೊಂದದೇ ಇರುವಂತಹ ವ್ಯಕ್ತಿ ಅಂತೇಳಿದರೆ ಅದು ತಿಮ್ಮಪ್ಪ. ಅದರಲ್ಲೂ ನಮ್ಮ ಈ ಒಂದು ವೈದ್ಯಕೀಯ ಲೋಕ ಇದೆಯಲ್ಲ, ಅದರಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಅವರನ್ನು ಗುರುತಿಸಿಕೊಂಡಿದ್ದಾರೆ. ಹಾಗೂ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಅಂತೇಳ್ಬಿಟ್ಟು ತಿಮ್ಮಪ್ಪನವರನ್ನ ಕುರಿತು ಆ ಚಂದ್ರಪ್ಪನವರು ಹೇಳ್ತಾ ಹೋದಂತೆ. ನೋಡು, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ಅಂದರೆ ಡಾಕ್ಟ್ರುಗಳಲ್ಲಿ ಕೆಲವೊಂದು ವರ್ಗಗಳಿರುತ್ತೆ, ಕಣ್ಣಿಗೆ ಬೇರೆ ಇರ್ತಾರೆ, ಕಿವಿಗೆ ಬೇರೆ ಇರ್ತಾರೆ, ಸ್ಕಿನ್ನಿಗೆ ಬೇರೆ ಇರ್ತಾರೆ, ಹೀಗೆ ಬೇರೆ ಬೇರೆ ವಲಯಕ್ಕೆ ಒಬ್ಬೊಬ್ಬ ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಇದ್ದಾರಲ್ಲ. ಹಾಗೆಯೇ ಈ ತಿಮ್ಮಪ್ಪನವರದು ಸಹ ಆ ಒಂದು ಕಣ್ಣಿನ ವಲಯಕ್ಕೆ ಸಂಬಂಧಪಟ್ಟಂಥ ಒಂದು ವಲಯ. ಅದರಿಂದ ಆ ಒಂದು ಕಣ್ಣಿನಲ್ಲಿಯೇ ತುಂಬ ಫೇಮಸ್ ಆಗಿರುವಂತಹ ಡಾಕ್ಟರ್ ಅಂತ ಹೇಳಿದರೆ ಈ ತಿಮ್ಮಪ್ಪನವರು. ಅದರಿಂದ ಅವರ ವಲಯಕ್ಕೆ ಬರುವಂತಹ ಕಾಯಿಲೆ ಇದು ಕಾಯಿಲೆ ವಾಸಿ ಆಗಬೇಕು ಅಂತ ಹೇಳಿದರೆ ನೀನು ಆ ತಿಮ್ಮಪ್ಪನವರನ್ನೇ ಕಾಣಬೇಕಾಗಿರುವಂಥದ್ದು ಒಳ್ಳೆಯಿತು. ಯಾಕಂದರೆ ನೀನು ಅವರನ್ನು ನೋಡಿದರೆ ಮಾತ್ರ ಒಂದು ಕಣ್ಣು ಉಳಿಯುತ್ತೆ. ನೋಡಪ್ಪ, ನಿಂದೇನಾದರೂ ನಿನ್ನ ಒಂದು ಕಣ್ಣು ಸರಿ ಹೋಗಬೇಕು ಅಂಥೇಳಿದರೆ ಅದು ಕೇವಲ ಡಾಕ್ಟರ್ ತಿಮ್ಮಪ್ಪನವರನ್ನು ನೋಡಿದರೆ ಮಾತ್ರ ನಿನ್ನ ಇನ್ನೊಂದು ಕಣ್ಣು ಉಳಿಯುತ್ತೆ ಅಂತೇಳ್ಬಿಟ್ಟು ಚಂದ್ರಪ್ಪ ಹೇಳಿದ್ದಂತೆ. ನೋಡಿ, ತಕ್ಷಣಕ್ಕೆ ಮತ್ತೆ ಅವನೇನು ಮಾತಾಡ್ತಾ ಹೋಗ್ತಾನಪ್ಪ ಅಂತೇಳಿದ್ರೆ, ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸವಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈಯೊತ್ತು ಕೂತ. ಅಂದರೆ ಅವನು ಅಂದ್ಕೊಂಡ್ಬಂದಿದ್ದೇ ಬೇರೆ. ಚಂದ್ರಪ್ಪನ ಹತ್ರ ಏನೋ ಒಂಥರ
ಆ ತಿಮ್ಮಪ್ಪನವರ ಬಗ್ಗೆ ನಿರ್ಲಕ್ಷ್ಯ, ತಿಮ್ಮಪ್ಪನವರಿಂದ ಆಗದೇ ಇರುವಂಥ ಕೆಲಸವನ್ನು ಇಲ್ಲಿ ನಾನು ಏನಾದರೂ ಮಾಡಿಕೊಳ್ಬೋದೇನೋ, ಈ ಚಂದ್ರಪ್ಪನವರನ್ನು ನೋಡಿ ನನ್ನ ಒಂದು ಕಾಯಿಲೆಯನ್ನು ವಾಸಿಪಡಿಸಿಕೊಳ್ಬೋದೇನೋ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಅವನು ಬರ್ತಾನೆ. ಆದರೆ ಇಲ್ಲಿ ಬಂದ ತಕ್ಷಣ ಯಾವಾಗ ಆ ಚಂದ್ರಪ್ಪನವರು ಆ ಒಂದು ತಿಮ್ಮಪ್ಪನವರಿಂದ ಆಗದೇ ಇರುವಂತಹ ಕೆಲಸ ನಮ್ಮಿಂದ ಆಗೋದಿಲ್ಲ, ಏನಾದರೂ ನಿಂದೊಂದು ಕಣ್ಣು ಉಳಿಬೇಕು ಅಂತ ಹೇಳಿದ್ರೆ ಅವರ ಹತ್ರನೇ ಹೋಗುವಂಥದ್ದು ಒಳಿತು ಅಂತೇಳ್ಬಿಟ್ಟು ಹೇಳ್ತಾ ಹೋದರು. ಅವಾಗ ಹೊರಗಡೆ ಬಂದುಬಿಟ್ಟು ಅವನು ಏನು ಮಾಡಿದಪ್ಪ ಅಂತೇಳಿದ್ರೆ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಅಸಹಾಯಕನಾದನಂತೆ. ಏನು ಮಾಡಬೇಕು ಅಂತ ದಿಕ್ಕೇ ತೋಚಂಗಿಲ್ಲ. ತಿಮ್ಮಪ್ಪನ ಹತ್ರ ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಬೇರೆ ಡಾಕ್ಟ್ರುಗಳ ಹತ್ರ ಹೋದರೆ ಸರಿ ಹೋಗ್ತಾ ಇಲ್ಲ. ಏನು ಮಾಡಬೇಕಪ್ಪ ಅಂತೇಳ್ಬಿಟ್ಟು ಆಕಾಶನೇ ತಲೆಯ ಮೇಲೆ ಬಿದ್ದ ಹಾಗೆ ನಿಸ್ಸಹಾಯಕನಾಗಿ ಒಂಥರ ಸುಮ್ಮನೆ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ಟು ಕೂತ್ಕೊಂಡ ಬಸವಲಿಂಗ ಎನ್ನುವಂಥದ್ದು. ಯಾರೂ ಮಾತನಾಡಿಸಿದರೂ ಮಾತಾಡಲೇ ಇಲ್ಲ ಅಂತೆ. ಹೋಗಿ ಮಾತಾಡಿಸಿರಂತೆ ಅಲ್ಲಿದ್ದಂತಹ ರಾಜಕಾರಣಿ ರುದ್ರಪ್ಪ ಆಗಿರ್ಬೋದು, ಹೆಂಡತಿ ಸಿದ್ಧಲಿಂಗ ಆಗಿರ್ಬೋದು, ಯಾರೆಲ್ಲ ಹೋಗಿ ಮಾತಾಡಿಸ್ತಾರಂತೆ. ಯಾರು ಮಾತಾಡಿಸಿದ್ರು ಸಹ ಮಾತಾಡಲಿಲ್ಲ. ಯಾಕಂದರೆ ಅವನ ನೋವು ಎಲ್ಲವೂ ಸಹ ಕಣ್ಮುಂದೆ ಬರ್ತಾ ಹೋದುವಂತೆ. ಅಂದರೆ ಎಲ್ಲ ಒಂದು ಕಡೆ ನಾನೇ ತಪ್ಪು ಮಾಡಿಬಿಟ್ಟಿನಪ್ಪ ಎನ್ನುವಂತಹ ಅನಿಸಿನಿಂದ ಅವನೇನು ಮಾಡಿದಂತೆ, ಸುಮ್ಮನೆ ಯಾರು ಮಾತಾಡಿಸಿದ್ರು ಮಾತಾಡಲೇ ಇಲ್ಲಂತೆ. ಹೆಂಡತಿಯ ಮಾತು ಕಿವಿಗೆ ಬೀಳಲೊಲ್ಲವು, ಅಂದರೆ ಹೆಂಡತಿ ಮಾತಾಡಿಸಿದ್ರು ಸಹ ಕಿವಿಗೆ ಬೀಳಲಿಲ್ಲಂತೆ, ಅವು ಕಿವಿಗೆ ಬೀಳ್ತಾ ಇರಲಿಲ್ಲಂತೆ. ಆ ರೀತಿಯಾಗಿ ಕೂತ್ಕೊಂಡಿದ್ದ ತಲೆ ಮೇಲೆ ಕೈ ಹೊತ್ಕೊಂಡು ಆ ಒಂದು ಬಲಗಣ್ಣಿನ ನೋವು ಭೀಕರವಾಗಿತ್ತು. ಅಂದರೆ ಆ ಬಲಗಣ್ಣಲ್ಲಿ ಪ್ರಾರಂಭವಾಗಿರುವಂಥ ನೋವು ಏನಾಯ್ತಂತೆ, ತುಂಬ ಭೀಕರವಾಗಿತ್ತಂತೆ. ತುಂಬಾ ನೋವನ್ನು ಪಡ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು. ನೋವನ್ನು ತಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಬಸವಲಿಂಗ ಇದ್ದ ಎನ್ನುವಂಥದ್ದು. ಬರುತ್ತಾ ಏನಾಗ್ತಾ ಹೋಯ್ತಪ್ಪ ಅಂದರೆ ದೃಷ್ಟಿ ಮಂದವಾಗುತ್ತಿರುವುದು ಬಸವಲಿಂಗನಿಗೆ ಗೊತ್ತಿತ್ತು. ಅಂದರೆ ಆ ಕಣ್ಣಿನ ನೋವಿನ ಜೊತೆಗೆ ಏನಾಗ್ತಾ ಇತ್ತಪ್ಪ ಅಂತೇಳಿದ್ರೆ ಕಣ್ಣು ಮಂದ ಆಗ್ತಾ ಇತ್ತಂತೆ. ಅಂದರೆ ದೃಷ್ಟಿ ಸರಿಯಾಗಿ ಕಾಣ್ತಿರ್ಲಿಲ್ಲ, ಮುಂದೆ ಇರುವಂಥದ್ದು ವಸ್ತು ಏನು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಇಲ್ಲ ಒಂಥರ ಮೊಬ್ಬ್ ಕಾಣ್ತಾ ಇತ್ತಂತೆ, ಮಂದ ಕಾಣ್ತಾ ಇತ್ತಂತೆ. ಅದಕ್ಕೆ ಅವನೇನು ಮಾಡಿದ ಗೊತ್ತಪ್ಪ ಅಂದರೆ ತನ್ನಲ್ಲಿರುವಂತಹ ಉಡಾಪೆ ಅಂದರೆ ನಿರ್ಲಕ್ಷ್ಯತನ, ಹಾಗೆ ಆ ಸುಳ್ಳು, ಅಂದರೆ ಆ ಒಂದು ಬಸವಲಿಂಗನ ಮೇಲೆ ಹೇಳಿದಂಥ ಬಸವಲಿಂಗ ತಿಮ್ಮಪ್ಪನವರ ಬಗ್ಗೆ ಹೇಳಿದಂತಹ ಸುಳ್ಳು, ಹಾಗೆ ಜಾತಿಯಿಂದ ತಾನೇ ಇದೆಲ್ಲ ಇಷ್ಟೊಂದೆಲ್ಲ ಸಮಸ್ಯೆ ಹುಟ್ಟುಕೊಂಡಿದ್ದು. ಅದಕ್ಕೆ ಅವನ ಒಂದು ಉಡಾಪೆ, ಹಾಗೆ ಅವನಲ್ಲಿದ್ದಂತಹ ಸುಳ್ಳು, ಅವನಿಗೆ ಬಂದಂತಹ ಜಾತಿಯ ಪ್ರಜ್ಞೆ, ಹಾಗೆ ಮಠದ ಗುರು ಇವರು ಯಾರಿಂದಲೂ ಸಹ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಯವಾಗತೊಡಗಿತು. ಅಂದರೆ ನನ್ನ ಕಣ್ಣನ್ನು ಯಾರು ಉಳಿಸೋಕ್ಕಾಗೋದಿಲ್ಲ, ನಾನು ಜಾತಿ ಅಂತೇಳ್ಬಿಟ್ಟು ನಾನು ಹೋಗ್ಕಂದಲ್ಲ, ಜಾತಿಯಿಂದಲೂ ನನ್ನ ಕಣ್ಣು ಉಳಿಸೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಧರ್ಮದ ಗುರುಗಳು ಅವರಿಂದಲೂ ಉಳಿಸೋಕ್ಕಾಗೋದಿಲ್ಲ. ನಾನು ಹೇಳಿದ್ನೆಲ್ಲ ಸುಳ್ಳು, ಅದರಿಂದಲೂ ನನ್ನ ಕಣ್ಣನ್ನು ಉಳಿಸಲಿಕ್ಕಾಗೋದಿಲ್ಲ. ಆಗ ನನ್ನಲ್ಲಿ ಬಂದಂತಹ ಉಡಾಪೆ, ಆ ನಿರ್ಲಕ್ಷ್ಯತನ ಇದೆಯಲ್ಲ, ಇದರಿಂದಲೂ ನನ್ನ ಕಣ್ಣನ್ನು ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಎನ್ನುವಂಥದ್ದು ಅವನಿಗೆ ಗೊತ್ತಾಯಿತಂತೆ. ಅದಕ್ಕೆ ಅವನಿಗಿದ್ದಂತಹ ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗಿತ್ತು. ಅಂದರೆ ಮೈಯಿಗೇನಾದರೂ ಗಾಯ ಆಗಿರಲಿ, ದೈಹಿಕವಾಗಿ ಏನಾದರೂ ನೋವಾಗಲಿ, ಅದನ್ನು ಬೇಕಾದ್ರೆ ತಡ್ಕೊಳ್ಬೋದು. ಆದರೆ ಮನಸ್ಸಿಗೆ ಆದಂತಹ ನೋವು ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲಂತೆ ಮನುಷ್ಯನಿಗೆ. ಅದಕ್ಕೋಸ್ಕರ ಆ ದೈಹಿಕ ನೋವನ್ನು ಮೀರಿದ ನೋವು, ದೈಹಿಕ ನೋವನ್ನು ಮೀರಿದ ನೋವು ಆ ಒಂದು ಬಸವಲಿಂಗನ ಕಾಡಲಿಕ್ಕೆ ಪ್ರಾರಂಭವಾಯಿತಂತೆ. ಆಗ ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಅಂದರೆ ಪ್ರಾರಂಭದಲ್ಲಿ ಬಸವಲಿಂಗನನ್ನು ಕುರಿತು ತಿಮ್ಮಪ್ಪನವರು ಹೇಳಿದಂತಹ ಮಾತು, ಅವನನ್ನು ಮಾತನಾಡಿಸಿದ್ದು, ಅವನಿಗೆ ಧೈರ್ಯ ತುಂಬಿದ್ದು, ಹಾಗೆ ಅವನ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನಾಡಿ ಅವನ ಜೀವನದ ಎಲ್ಲ ವಿಚಾರಗಳನ್ನು ಸಹ ಅವನಿಗೆ ಹೇಳಿಕೊಂಡಿದ್ದು ಎಲ್ಲವೂ ಸಹ ಏನಾಗ್ತಾ ಹೋದಂತೆ ಅವನ ಮುಂದೆ ಬರಲಿಕ್ಕೆ ಪ್ರಾರಂಭವಾದಂತೆ. ಪ್ರೀತಿ ತುಂಬಿದ ಮುಖ ನೆನಪಾಯ್ತಂತೆ. ಯಾಕಂದರೆ ತುಂಬ ಏನೋ ಒಂಥರ ಬಸವಲಿಂಗ ಮತ್ತು ತಿಮ್ಮಪ್ಪನವರ ಬಗ್ಗೆ ಒಂಥರ ಅವಿನಾಭಾವ ಸಂಬಂಧ ಬೆಳೆದಿತ್ತು. ಅಷ್ಟೊಂದು ಪ್ರೀತಿ ಮತ್ತು ಅನ್ಯೋನ್ಯತೆಯಾಗಿತ್ತು ಇವರದು ಮುಂಚೆ. ಆದರೆ ಅವೆಲ್ಲವೂ ಸಹ ಇಲ್ಲಿ ನೆನಪಾಗ್ತಾ ಬಂತಂತೆ. ಹಾಗೆ ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವು, ಅಂದರೆ ಎಲ್ಲವೂ ಅವನ ಮುಂದೆ ಕಣ್ಣಿಗೆ ನೆನಪು ಬಂದುವಂತೆ. ಹೊಲ ಇನ್ನೂ ಉಳುಮೆ ಮಾಡಿಲ್ಲ, ಹಾಗೆ ಎತ್ತುಗಳು ಅವು ಸಹ ಸರಿಯಾಗಿ ನನಗೆ ಸಪೋರ್ಟ್ ಮಾಡ್ತಿಲ್ಲ. ಹಾಗೆ ತನ್ನ ಹೊಲ ಗದ್ದೆಯಲ್ಲಿರುವಂತಹ ಬೇವಿನ ಮರ, ಪಾರಿಜಾತದ ಹೂವು, ಅಂದರೆ ಈ ಬೇವಿನ ಮರ ಮತ್ತು ಪಾರಿಜಾತದ ಹೂವು ಇವುಗಳನ್ನು ಏನು ಕೊಟ್ಟಿದ್ದಾನಪ್ಪ ಅಂತಂದರೆ, ಹೂವು ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಬೇಕಾದ್ರೆ ಹೂವನ್ನು ಪಡ್ಕೊಳ್ಬೋದು. ಬೇವಿನ ಮರ ಬೇಕಾದ್ರೆ ಇವತ್ತು ಚಿಗುರಲಿಲ್ಲ ಅಂತೇಳಿದರೆ ಮಾವಿನ ಮರ ಮುಂದಿನ ಸೀಸನ್ಗೆ ಆದರೂ ಅದು ಚಿಗುರುತ್ತೆ, ಎಲೆ ಬಿಡುತ್ತೆ, ಕಾಯಿ ಬಿಡುತ್ತೆ, ಹಣ್ಣು ಬಿಡುತ್ತೆ. ಆದರೆ ನನಗೆ ಆಗಿರುವಂತಹ ನೋವು
ಇದು ಯಾರಿನಿಂದ ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆನಾ? ಇವೆಲ್ಲವೂ ಸಹ ಒಂಥರ ಕಣ್ಣ ಮುಂದೆ. ಅಂದರೆ ಹೊಲ ಈ ವರ್ಷ ಬಿತ್ತಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಬಿತ್ಬೋದು. ಎತ್ತುಗಳಿಗೂ ಸರಿ ಇಲ್ಲ ಅಂದರೆ ಬೇಕಾದ್ರೆ ಬೇರೆಯವನ್ನ ತೊಗೊಂಬರ್ಬೋದು. ಮಾವಿನ ಮರ ಈ ಸರಿ ಅದು ಚಿಗುರ್ಲಿಲ್ವಾ, ಬಿಡು ಮುಂದಿನ ವರ್ಷ ಚಿಗುರುತ್ತೆ ಅನ್ಬೋದು. ಹೂವು ಪಾರಿಜಾತ ಇವತ್ತು ಬಿಡಲಿಲ್ವಾ, ಬಿಡು ಮುಂದಿನ ಸರಿ ಬಿಡುತ್ತೆ ಅಂತ ಅನ್ಬೋದು. ಆದರೆ ತನ್ನ ಒಂದು ಕಣ್ಣನ್ನು ಮತ್ತೆ ರೀಪ್ಲೇಸ್ ಮಾಡೋಕ್ಕಾಗುತ್ತಾ? ಈ ಕಣ್ಣು ಬಿಡು ಇವತ್ತು ಬೇಡ ಮುಂದಿನ ಸರಿ ಹೋಗುತ್ತೆ ಅನ್ನೋಕ್ಕಾಗುತ್ತಾ? ಅಲ್ವಾ? ಇವೆಲ್ಲವೂ ಸಹ ಅವನ ಒಂದು ಕಣ್ಣ ಮುಂದೆ ಬಂದು ಎಲ್ಲ ಒಂದು ಯೋಚನೆಗಳನ್ನು ಸಹ ಬಸವಲಿಂಗ ಯಾವಾಗ ಮಾಡ್ತಾ ಹೋದ್ನೋ ತುಂಬಾ ಆತಂಕದಿಂದ ಆಕಾಶನೇ ತಲೆ ಮೇಲೆ ಹೊತ್ತು ಕೂತ್ಕೊಂಡಿದ್ದಾನೆ ಈ ಬಸವಲಿಂಗ ಎನ್ನುವಂಥವನು. ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋದ. ಈಗೇನೂ ಮಾಡೋಂಗಿಲ್ಲ ಅವನು. ಈಗ ಬದುಕಬೇಕು, ಇರುವಂತಹ ಒಂದು ಕಣ್ಣನ್ನು ಉಳಿಸ್ಕೊಳ್ಬೇಕು. ಅವನಿಗೆ ಗೊತ್ತಾಯಿತು, ನನ್ನ ಜಾತಿ ನನ್ನಿಂದ ನನ್ನ ಕಣ್ಣನ್ನು ಸರಿ ಮಾಡೋಕ್ಕಾಗೋದಿಲ್ಲ, ನನ್ನ ಧರ್ಮ ಗುರುಗಳನ್ನು ರೆಡಿ ಮಾಡೋಕ್ಕಾಗೋದಿಲ್ಲ, ಅದರಿಂದ ತಿಮ್ಮಪ್ಪನವರಿಂದ ಮಾತ್ರ ಸಾಧ್ಯ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಆ ಯೋಚನೆಯನ್ನು ಮಾಡಿ ಮತ್ತೆ ಅವನು ತಿಮ್ಮಪ್ಪನವರ ಹತ್ರ ಹೋದಂತೆ. ನೋವು ತುಂಬಿದ ಬಲಗಣ್ಣು ಕಂಬನಿ ಸುರಿಸುತ್ತಿತ್ತು. ಬಲಗಣ್ಣಲ್ಲಿ ನೋವು ಹೆಚ್ಚಾಗಿದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಕಣ್ಣಿನಲ್ಲಿ ಕಂಬನಿ ಅಂದರೆ ಕಣ್ಣೀರು ಸುರಿಸ್ತಾ ಇತ್ತಂತೆ. ಅಂದರೆ ಅವನ ನೋವು ಯಾವ ಮಟ್ಟಕ್ಕೆ ಆಗಿದೆಯಪ್ಪ ಅಂತ ಹೇಳಿದರೆ ಆ ಹೇಳಲಾಗದೇ ಇರುವಂತಹ ಸ್ಥಿತಿಯಲ್ಲಿ ಬಸವಲಿಂಗ ಇದ್ದಾನಂತೆ. ಆ ಒಂದು ಕಣ್ಣೀರನ್ನು ಸುರಿಸ್ತಾ ಇತ್ತಂತೆ. ಆ ತಿಮ್ಮಪ್ಪನವರನ್ನು ಕೈಯು ಹಿಡಿದುಕೊಂಡ. ಅಂದರೆ ಆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ತಿಮ್ಮಪ್ಪನವರ ಕೈಯನ್ನು ಹಿಡಿದುಕೊಂಡಂತೆ. ನೋಡ್ರಿ, ಮುಂಚೆ ತಿಮ್ಮಪ್ಪನವರು ಮುಟ್ಟಿದ್ದಕ್ಕೆ ಇವನು ಮೈಲಿಗೆ ಆದ ಅಂತ ಅಂದ್ಕೊಂಡಂಥವನು ಬಸವಲಿಂಗ. ಆದರೆ ಈಗ ಅವನಲ್ಲಿ ಆಗಿರುವಂತಹ ಬದಲಾವಣೆ ಪರಿವರ್ತನೆ ನೋಡಿ ಏನಾಗಿದೆ ಅಂತೇಳಿದರೆ, ಅವನೇ ಬಂದ್ಬಿಟ್ಟು ತಿಮ್ಮಪ್ಪನವರನ್ನು ಮುಟ್ತಾ ಇದ್ದಾನಂತೆ. ತಿಮ್ಮಪ್ಪನವರ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾನಂತೆ. ಹಾಗೆ ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಅಳತೊಡಗಿದ. ಮುಟ್ಟುವಿಕೆಯಿಂದ ನಾನು ಮೈಲಿಗೆ ಆಗ್ತೀನಿ ಅಂತ ತಿಳಿದಂತಹ ಬಸವಲಿಂಗ ಏನಾಗಿದ್ದಾನೆ ಅಂತ ಹೇಳಿದ್ರೆ, ಅವನೇ ಅವರನ್ನು ಹೋಗಿ ತಬ್ಬಿಕೊಂಡಿದ್ದಾನಂತೆ. ಗಟ್ಟಿಯಾಗಿ ತಬ್ಬಿಕೊಂಡು ಅಳ್ತಾ ಇದ್ದಾನಂತೆ. ತಿಮ್ಮಪ್ಪ ಚಲಿಸಲಿಲ್ಲ. ತಿಮ್ಮಪ್ಪನಿಗೆ ಒಂಥರ ಆಶ್ಚರ್ಯ ಆಯಿತು. ಏನು ಈ ಥರ ಮಾಡ್ತಾ ಇದ್ದಾನಲ್ಲ ಇವನು, ಮುಟ್ಟಿದರೆ ಮೈಲಿಗೆ ಆಗ್ತೀನಿ, ಮುಟ್ಟಿದರೆ ಅದನ್ನು ಅಪವಿತ್ರ ಆಗ್ತೀನಿ ಅಂತ ಅಂದುಕೊಂಡಂತಹ ವ್ಯಕ್ತಿ ಇವತ್ತು ಬಂದು ಅವನೇ ಮುಟ್ಟಿ ಅವನೇ ನನ್ನನ್ನು ತಬ್ಬಿಕೊಂಡ್ಬಿಡ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು ಒಂಥರ ಆಶ್ಚರ್ಯ ಚಕಿತನಾಗಿ ಅವನಿಗೆ ಏನು ಮಾಡಬೇಕಂತಲೇ ತೋಚ್ತಾ ಇಲ್ಲ ತಿಮ್ಮಪ್ಪನವರಿಗೆ. ಅವನ ತಲೆ ನೇವೇರಿಸಲಿಲ್ಲ, ಅಂದರೆ ತಲೆಯನ್ನು ಅವನು ಸವರಲಿಲ್ಲ, ಅವನಿಗೆ ಸಮಾಧಾನ ಪಡಿಸಲಿಲ್ಲ. ಉಸಿರು ಹತೋಟಿಗೆ ಬಂದಾಗ ಬಸವಲಿಂಗ ಏನೇನೋ ಬಡಬಡಿಸಿದ. ಅಂದರೆ ಏನು ಮಾತಾಡಬೇಕು ಅಂತಲೂ ಸಹ ಅವನಿಗೆ ತೋಚ್ತಾ ಇಲ್ಲ. ಯಾವಾಗ ಒಂದು ಬಿಗಿಯಾಗಿ ತಬ್ಬಿಕೊಂಡ್ಬಿಟ್ಟು ಬಸವಲಿಂಗ ಏನೇನೋ ಮಾತಾಡ್ತಾ ಇದ್ದಾನಲ್ಲ, ಆವಾಗ ಏನೇನೋ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನಂತೆ. ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುವಂತಿತ್ತು. ಅಂದರೆ ಅವಿನಾಭಾವ ಸಂಬಂಧ ಅಂತ ಕರಿತೀವಿ ನೋಡಿ. ಅಂದರೆ ಇದಕ್ಕೊಂದು ಉದಾಹರಣೆ ಅಂತೇಳಿದರೆ, ಒಬ್ಬ ತಾಯಿಗೆ ಒಂದು ಸಣ್ಣದಾಗಿರುವಂಥ ಮಗು ಏನಾದರೂ ಒಂದು ಕೇಳುತ್ತೆ, ಅಪ್ಕೊಂಡ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಕೇಳುತ್ತೆ. ಆದರೆ ನಮಗೆ ಅರ್ಥ ಆಗೋದಿಲ್ಲ ಅದು. ಆದರೆ ಆ ಒಂದು ಮಗುವಿನ ಭಾಷೆ ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ಮಗುವಿನ ಭಾಷೆ ತಾಯಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವರು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ತಿಮ್ಮಪ್ಪನಿಗೆ ಆ ಒಂದು ಬಸವಲಿಂಗನ ಭಾಷೆ ಅರ್ಥ ಆಯ್ತಂತಂದರೆ, ಇಲ್ಲಿ ತಾಯಿ ಮತ್ತು ಮಗುವಿನ ಸಂಬಂಧದಂತೆ ತಿಮ್ಮಪ್ಪನವರು ಮತ್ತು ಬಸವಲಿಂಗನ ಒಂದು ಸಂಬಂಧ ನಡೀತಾ ಇದೆ ಎನ್ನುವಂಥದ್ದು ಅದು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗ್ತಾ ಇದ್ದಂತೆ ಇತ್ತು ಎನ್ನುವಂಥದ್ದು. ಹೀಗೆ ಎದುರಿಗೆ ಕುಳಿತಿದ್ದ ಬಸವಲಿಂಗನನ್ನು ತಿಮ್ಮಪ್ಪ ಎವೆ ಇಕ್ಕದೆ ನೋಡಿದರು. ಎವೆ ಅಂದರೆ ರೆಪ್ಪೆಯನ್ನು ಮಿಟಿಸದೆ ನೋಡಿದರಂತೆ. ಎದುರಿಗೆ ಕುಳಿತಿರುವಂತಹ ಬಸವಲಿಂಗನ ಕಣ್ಣಿನ ರೆಪ್ಪೆಯನ್ನು ಮಿಟಿಸದೆ ಅವನನ್ನು ನೋಡ್ತಾ ಇದ್ದಾರೆ ತಿಮ್ಮಪ್ಪ ಎನ್ನುವಂಥವರು. ಆತನನ್ನು ತಾನು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು. ಅಂದರೆ ಆ ಒಂದು ತಿಮ್ಮಪ್ಪನವರಿಗೆ ಬಸವಲಿಂಗನ ಮೇಲೆ ಏನೋ ಒಂಥರ ಪ್ರೀತಿ ಮಮತೆ ವಾತ್ಸಲ್ಯ ಬೆಳೆದಿತ್ತು ಅಂತೇಳ್ಬಿಟ್ಟು ನಾವು ಮುಂಚೆನೇ ನೋಡಿದ್ವಿ. ಯಾಕೋಸ್ಕರ ಅವನ ಮೇಲೆ ನನಗೆ ಪ್ರೀತಿ ಬೆಳೀತು, ಯಾಕೆ ಅವನ ನನ್ನ ನಡುವೆ ಈ ರೀತಿಯಾಗಿರುವಂತಹ ಅವಿನಾಭಾವ ಒಂದು ಸಂಬಂಧವನ್ನು ಬೆಳಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ಬಿಟ್ಟು ಅವರು ಕಾರಣ ಅಂತ ಏನು ಅಂತ ಹೇಳ್ಬಿಟ್ಟು ಚಿಂತೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರಂತೆ. ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸುವ ಮುಗ್ಧತೆ ಇರಬಹುದು. ಅಂದರೆ ಅವನಿಗೆ ಪ್ರಾರಂಭದಲ್ಲಿ ಅವನು ಮುಗ್ಧನಾಗಿದ್ದ,
ಆದರೆ ನಂತರ ಏನಾಯ್ತಪ್ಪ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಸಮಾಜ, ಅವನ ಹೆಂಡತಿ, ಅಲ್ಲಿರುವಂಥ ನೆರೆಹೊರೆಯವರಿಂದ ಅವನು ಎಲ್ಲೋ ಒಂದು ಕಡೆ ಆ ಒಂದು ಜಾತಿಯ ಪ್ರಜ್ಞೆ ಅವನಲ್ಲಿ ಬಂದ್ಬಿಟ್ಟು ಏನಾಗ್ತಾ ಹೋದನಪ್ಪ ಅಂದರೆ ಆ ಮುಗ್ಧತೆಯನ್ನು ಕಳೆದು ಹೋಗಿದ್ದ. ಮತ್ತೆ ಈಗ ಆ ಒಂದು ಮುಗ್ಧತೆ ಬಂದಿದೆ, ಇದೆಲ್ಲದೂ ಸಹ ಇರ್ಬೋದೇನೋ, ಅದಕ್ಕೋಸ್ಕರ ನನಗೆ ಅವನನ್ನು ಕಂಡರೆ ತುಂಬ ಇಷ್ಟ ಎನ್ನುವಂಥದ್ದು. ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದೆಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದುದು ಇರಬಹುದು. ಯಾಕಂದರೆ ಯಾವುದೇ ಒಬ್ಬ ವೈದ್ಯರಾಗಿರುವಂಥವರು ರೋಗಿಯನ್ನು ಜಾತಿಯಿಂದ ಅಳೆಯದೆ, ವ್ಯಕ್ತಿತ್ವದಿಂದ ಅಳೆಯದೆ ಏನು ಮಾಡಬೇಕಪ್ಪ ಅಂತೇಳಿದರೆ ಅವರು ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ, ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಅವನ ಒಂದು ಮುಗ್ಧತೆಯಿಂದ ಏನಪ್ಪ, ನಾನು ಅವನ ಜಾತಿಯನ್ನು ತಿಳಿಯದೆ ನಾನು ಅವರನ್ನು ಇಷ್ಟಪಡಬೇಕಾಯಿತು ಎನ್ನುವಂತಹ ಮಾತನ್ನು ಈ ತಿಮ್ಮಪ್ಪನವರು ಹೇಳ್ತಾ ಇದ್ದಾರಂತೆ. ಮನುಷ್ಯನ ನೋವಿಗೆ, ಮನುಷ್ಯನ ತೊಳಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿದ್ದದ್ದು ಇರಬಹುದು. ಅಂದರೆ ಮನುಷ್ಯನ ನೋವಿಗೆ, ಮನುಷ್ಯ ಏನಾದರೂ ಒಂದು ನೋವು ಪಟ್ಕೊಳ್ತಾ ಇದ್ದಾನೆ ಅಂತೇಳಿದರೆ ಅದಕ್ಕೆ ಕಾರಣ ಅವನೇ ಆಗಿರ್ತಾನೆ. ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಾವು ನೋವನ್ನು ಪಡಬೇಕಾಗುತ್ತೆ. ನಾವು ಒಳ್ಳೇದು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಒಂದು ಬಸವಲಿಂಗ ಏನು ಮಾಡಿದ, ಕೆಟ್ಟದ್ದು ಮಾಡಿದ ಅಲ್ವಾ. ಜಾತಿಯ ಹಿನ್ನೆಲೆಯಿಂದ ತಿಮ್ಮಪ್ಪನವರನ್ನು ನೋಡಿದ, ಪ್ರೀತಿಯ ಹಿನ್ನೆಲೆಯಲ್ಲಿ ನೋಡಲಿಲ್ಲ ಅವರನ್ನು, ಜಾತಿಯ ಹಿನ್ನೆಲೆಯಲ್ಲಿ ನೋಡಿದ. ಅದಕ್ಕೋಸ್ಕರ ನೋವನ್ನು ಪಟ್ಟ, ತೊಂದರೆಗೆ ಸಿಗಾಕೊಂಡ, ಜೀವನನೇ ಸಾಕೇನಪ್ಪ ಅಂತ ಅಂದ್ಕೊಂಡ. ಆದರೆ ಮತ್ತೆ ಬದಲಾದ. ಹಾಗೆ ಅವನ ತೊಳಲಾಟ ನೋಡಿ, ತೊಳಲಾಟ ಅಂತೇಳಿದರೆ ಆ ಜೀವನನೇ ಸಾಕೇನಪ್ಪ, ಏನೋ ಒಂಥರ ಆ ದ್ವಂದ್ವ ಮನಸ್ಥಿತಿ, ಬೇಡನಪ್ಪ ಜೀವನನೇ ಎನ್ನುವಂತಹ ರೀತಿಯಲ್ಲಿ ಸಿಗಾಕೊಂಡಿದ್ದ. ಹಾಗೆ ಮನುಷ್ಯನಿಗೆ ಸಾಧ್ಯವಾಗುವಂತಹ ಸಣ್ಣತನ ಹಾಗೂ ದೊಡ್ಡತನಕ್ಕೆ ಕಾಣುತ್ತಿದ್ದು ಸಾಕ್ಷಿಯಾಗಿ ಇರಬಹುದು ಅಂತೇಳಿದರೆ, ನಾವು ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದನ್ನು ಮಾಡ್ಬೋದು, ಎರಡೂ ಸಹ ನಮ್ಮಲ್ಲೇ ಇರುತ್ತೆ. ನಾವು ಒಳ್ಳೆತನವನ್ನು ನಾವು ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ, ಕೆಟ್ಟತನದಿಂದ ನಾವು ನಡ್ಕೊಳ್ತಾ ಹೋದರೆ ನಾವೇನಾಗ್ತೀವಪ್ಪ ಅಂತೇಳಿದರೆ ಕೆಟ್ಟವರಾಗಿ ನಾವು ನಡೀತಾ ಹೋಗ್ತೀವಿ. ಅದರಿಂದ ಒಳ್ಳೆಯದು ಕೆಟ್ಟದ್ದು ಎರಡೂ ಸಹ ಮನುಷ್ಯನ ವ್ಯಕ್ತಿತ್ವದ ಮೇಲೆ ನಿಂತಿರುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ ಎನ್ನುವಂಥದ್ದು. ಹಾಗೆ ಬಸವಲಿಂಗ ಕೊನೆಗೆ ಹೇಳ್ತಾನೆ, ಬಸವಲಿಂಗ ಅವರ ನಿಶ್ಚಲ ಕಣ್ಣನ್ನು ನೋಡುತ್ತಲೇ ಇದ್ದ. ಅಂದರೆ ಆ ಒಂದು ತಿಮ್ಮಪ್ಪನವರನ್ನು ನೋಡ್ತಾನೆ ಇದ್ದಾನೆ. ಯಾಕಂದರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ತಿಮ್ಮಪ್ಪನವರನ್ನು ನೋಡ್ತಾನೆ ಇರಬೇಕೇನೋ ಎನ್ನುವಂತಹ ಒಂದು ರೀತಿಯಲ್ಲಿ ಅವನು ನೋಡ್ತಾ ಇದ್ದಾನಂತೆ. ಅಷ್ಟೊಂದು ಒಂದು ಅವಿನಾಭಾವ ಸಂಬಂಧ ಅವರ ಇಬ್ಬರ ಮಧ್ಯೆ ನಡೆದು ಹೋಗಿದೆ. ಆ ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಒಸರ ತೊಡಗಿತು. ಅಂದರೆ ಕಣ್ಣು ಹಸಿ ಆಯ್ತಂತೆ ತಿಮ್ಮಪ್ಪನವರಲ್ಲಿ. ಯಾಕಂದರೆ ಅವನ ಒಂದು ಕಷ್ಟವನ್ನು, ಅವನ ಒಂದು ತೊಳಲಾಟವನ್ನು, ಅವನ ಒಂದು ಅಸಹಾಯಕ ಸ್ಥಿತಿಯನ್ನು ನೋಡಿ ಎಲ್ಲ ಒಂದು ಕಡೆ ಕಣ್ಣಲ್ಲಿ ನೀರು ಬಂದುವಂತೆ ತಿಮ್ಮಪ್ಪನವರಿಗೆ. ಅದು ಕಂಬನಿಯಾಗುವುದಕ್ಕೂ ಮುನ್ನ ಹೇಳಿದರು. ಅಂದರೆ ಆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು ಅದು ಕಣ್ಣೀರಾಗಿ ಹೊರಗಡೆ ಬರೋದಕ್ಕಿಂತ ಮುಂಚೆನೇ ಆ ಒಂದು ಬಸವಲಿಂಗನಿಗೆ ತಿಮ್ಮಪ್ಪ ಹೇಳಿದ್ರಂತೆ. ಏನಂತ ಹೇಳಿದರು ಅಂದರೆ, ನೋಡಿ, ಇದು ಈ ಸಲ ತಲೆಗೆ ನೀರು ಸೋಂಕಿಸಕೂಡದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಎಷ್ಟೆಲ್ಲ ಮಾತಾಡಿದ್ದಾನೆ, ಗಡಸುತನದಿಂದ ಮಾತಾಡಿದ್ದಾರೆ, ನಿರ್ಲಕ್ಷ್ಯತನದಿಂದ ಮಾತಾಡಿದ್ದಾರೆ, ತಿಮ್ಮಪ್ಪನವರನ್ನು ಹೀಯಾಳಿಸಿದ್ದಾನೆ. ಅವೆಲ್ಲವನ್ನು ಮಾಡಿದರೂ ಸಹ ಆ ತಿಮ್ಮಪ್ಪ ಬಸವಲಿಂಗನಿಗೆ ಮತ್ತೆ ಕೊನೆಯದಾಗಿ ಹೇಳಿದಂತೆ, ಆ ಒಂದು ಅವನ ಮೇಲೆ ಇರುವಂತಹ ಪ್ರೀತಿಯಿಂದ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಟ್ಟು ಹೇಳಿದಂತೆ, ನೋಡು, ಈ ಸಲ ತಲೆಗೆ ನೀರು ಸೋಂಕಿಸಕೂಡದು. ಅಂದರೆ ನೀರು ಮುಟ್ಟಿಸಬಾರ್ದು ಈ ಸರಿ ತಲೆಗೆ, ಈ ಕಣ್ಣು ಸರಿ ಹೋಗುತ್ತೆ. ಅಂದರೆ ಆ ಒಂದು ಬಲಗಣ್ಣಿಗೆ ಮತ್ತೆ ಅವನು ಆಪರೇಷನ್ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದಾರಂತೆ. ಈ ಕಣ್ಣು ಸರಿ ಹೋಗುತ್ತೆ, ಏನು ಇದು ಮಾಡ್ಕೊಂಬೇಡ ಎನ್ನುವಂಥ ವಿಶ್ವಾಸದ ಪ್ರೀತಿ ತುಂಬಿದ ಮಾತುಗಳಿಂದ ಬಸವಲಿಂಗನಿಗೆ ಹೇಳಿದ್ರಂತೆ, ಈ ಕಣ್ಣು ಸರಿ ಹೋಗುತ್ತೆ, ಈ ಸರಿ ನೀನು ತಲೆಗೆ ನೀರನ್ನು ಸೋಂಕಿಸಬಾರದು ಅಂತ ಅಷ್ಟೇ ಹೇಳಿದ್ರಂತೆ. ಹೇಳಿ ಅಲ್ಲಿರುವಂತಹ ಒಂದು ಶಸ್ತ್ರಚಿಕಿತ್ಸೆಗೆ ಅಂದರೆ ಆಪರೇಷನ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡಿದರು ತಿಮ್ಮಪ್ಪ ಎನ್ನುವಂಥವ್ರು. ಕೊನೆಯದಾಗಿ ನೋಡಿ, ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸವಲಿಂಗ ಮಗುವಿನಂತೆ ಅವರ ಚಲನವನ್ನು ನೋಡುತ್ತಾ ಕುಳಿತ. ಕೊನೆಗೆ ಬಸವಲಿಂಗ ಏನಾದಂತೆ, ಸುಳ್ಳುಗಳಿಂದ ಮುಕ್ತನಾದಂತೆ. ಇಲ್ಲಿ ತನಕ ಅವನು ಬರೀ ಸುಳ್ಳುಳಿಕೆ ಅಂತಲೇ ಬಂದ ಬಸವಲಿಂಗ. ತಿಮ್ಮಪ್ಪನವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಹೇಳಿದ. ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಹೋದಾಗ ತಿಮ್ಮಪ್ಪನವರ ಬಗ್ಗೆ ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ. ಅದೆಲ್ಲದೂ ಸಹ ನನ್ನ ಜೀವನಕ್ಕೆ ಒಳಿತಾಗ್ಬೋದೇನೋ ಎನ್ನುವಂಥ ರೀತಿಯಲ್ಲಿ ಅವನು ಸುಳ್ಳುಗಳನ್ನು ಹೇಳ್ಕೊಂಡ್ಬಿಟ್ಟು ಜೀವನವನ್ನು ಸಾಗಿಸಬೇಕೇನೋ ಅಂದ್ಕೊಂಡಿದ್ದ. ಆದರೆ ತಿಮ್ಮಪ್ಪನವರ ಹತ್ರ ಬಂದಾಗ ಆ ತಿಮ್ಮಪ್ಪನವರ ಮಾತುಗಳನ್ನು, ಅವರ ಪ್ರೀತಿಯನ್ನು, ಅವರ ವಿಶ್ವಾಸವನ್ನು ನೋಡಿ ಏನು ಮಾಡಿದಂತೆ, ಆ ಸುಳ್ಳುಗಳಿಂದ ಮುಕ್ತವಾಗಿದ್ದ.
ಕೊನೆಗೆ ಏನಾದಂತೆ ಬಸವಲಿಂಗ ಸುಳ್ಳುಗಳಿಂದ ಮುಕ್ತವಾಗಿ ಏನು ಮಾಡಿದ ಅಂತ ಹೇಳಿದರೆ ಆ ಒಂದು ಆಪರೇಷನ್ಗೆ ಸಿದ್ಧ ಮಾಡಿಸಿಕೊಳ್ಳುತ್ತಿರುವಂತಹ ತಿಮ್ಮಪ್ಪನವರ ಚಲನವಲನವನ್ನು, ಅಂದರೆ ಆ ಕಡೆ ಈ ಕಡೆ ಓಡಾಡುತ್ತಿರುವಂತಹ ಆ ಒಂದು ತಿಮ್ಮಪ್ಪನವರನ್ನು ನೋಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ನೋಡ್ತಾ ಕುಳಿತುಕೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ನಿರಾಳವಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ತಿಮ್ಮಪ್ಪನವರನ್ನು ನೋಡ್ತಾ ಕುಳಿತಿದ್ದಾನೆ ಬಸವಲಿಂಗ ಎನ್ನುವಂಥವನು. ಇಷ್ಟು ಈ ಮುಟ್ಟಿಸಿಕೊಂಡವನು ಎನ್ನುವಂತಹ ಕತೆ. ಈ ಗದ್ಯ ಭಾಗದಲ್ಲಿ ನಿಮಗೆ ಪಿ ಲಂಕೇಶ್ ಅವರು ಈ ಒಂದು ಬಸವಲಿಂಗನ ಪಾತ್ರವನ್ನು, ಹಾಗೆ ಇಲ್ಲಿ ಬರುವಂತಹ ತಿಮ್ಮಪ್ಪನವರ ಪಾತ್ರವನ್ನು, ಈ ಸಮಾಜ ಕೇವಲ ಬರೀ ಇಲ್ಲಿ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ಒಂದು ವ್ಯಕ್ತಪಡಿಸಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಈ ರೀತಿಯಾಗಿರುವಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ನಡೆದು ಹೋಗ್ತಾ ಇದ್ದಾವೆ. ಎಷ್ಟೋ ಉದಾಹರಣೆಗಳನ್ನು ನಾವು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ, ಸಮೂಹ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಹಾಗೆ ದೃಶ್ಯ ಮಾಧ್ಯಮದಲ್ಲೂ ಸಹ ನೋಡ್ತಾ ಇದ್ದೀವಿ. ಇವೆಲ್ಲವನ್ನೂ ಸಹ ನಾವು ನೋಡ್ತಾ ಇದ್ದೀವಿ. ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಈ ಒಂದು ಜಾತಿಯ ಪ್ರಜ್ಞೆಯಿಂದ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ನಾವು ಎಳೆದುಕೊಳ್ತಾ ಇದ್ದೀವಿ ಅಂದರೆ, ಆ ಒಂದು ವೈದ್ಯರಲ್ಲಿಯೂ ಸಹ ನಾವು ಜಾತೀಯತೆಯನ್ನು ನೋಡಿ ನಾವು ನಮ್ಮ ಒಂದು ಇಕ್ಕಟ್ಟಿಗೆ ನಾವೇ ಸಿಗಾಕಿಕೊಳ್ತಾ ಇದ್ದೀವೇನೋ ಎನ್ನುವಂತಹ ರೀತಿಯಲ್ಲಿ ಅವರು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥದ್ದು. ಇಲ್ಲಿ ಕೊನೆಯದಾಗಿ ನೋಡಿ, ಬಸವಣ್ಣನವರ ಒಂದು ಮಾತು ಇಲ್ಲಿ ನಿಮಗೆ ಹೇಳಲೇಬೇಕು. ಈ ಒಂದು ಗದ್ಯ ಮುಗಿದ ತಕ್ಷಣ ಇವನಾರವ 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 ಎಂದನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದನಿಸಯ್ಯ. ಅಂದರೆ ವಚನ ಸಾಹಿತ್ಯ ಚಳುವಳಿ ಬಂತಲ್ಲ, ಅವಾಗಲೇ ಅವರು ಹೇಳ್ತಾ ಹೋದರು, ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು, ಭೇದ ಭಾವ ಮಾಡಬಾರ್ದು, ಎಲ್ಲರೂ ಸಹ ಒಂದೇ ಎನ್ನುವಂತಹ ಭಾವನೆಯನ್ನು ಪ್ರತಿಪಾದಿಸ್ತಾ ಹೋದರು. ಅದೇ ರೀತಿಯಾಗಿ ಬಸವಣ್ಣನವರು ಹೇಳಿದ್ರಂತೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಅಂದರೆ ಇವು ನಮ್ಮವನೇ, ಅಂದರೆ ತರತಮ ಭಾವ ಬೇಡಪ್ಪ, ಅವನ ಮೇಲ್ವರ್ಗದವನು ಇವನು ಕೆಳವರ್ಗದವನು, ಇವನ ಮೇಲೂ ನಾನು ಕೀಳು ಎನ್ನುವಂತಹ ಕೀಳಿರುಮೆ ಮನೋಭಾವದಿಂದ ಸಮಾಜವನ್ನು ನೋಡಬೇಡಿ, ಎಲ್ಲರೂ ಸಹ ಒಂದೇ ಎನ್ನುವಂತಹ ಭಾವನೆಯಲ್ಲಿ ನೋಡಿದಾಗ ಮಾತ್ರ ನಾವು ಸಮಾಜ ಬದಲಾಗುತ್ತೆ, ನಾವು ಸಹ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿ ನಾವು ಸಹ ಬದಲಾಗ್ಬೋದು ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದು. ಈಗ ಒಂದು ಅಭ್ಯಾಸ ಭಾಗವನ್ನು ನೋಡಿದರೆ, ಸಂದರ್ಭ ವಿವರಣೆಯನ್ನು ಬಯಸುವಂತಹ ಪ್ರಶ್ನೆಗಳು, ಸಂದರ್ಭ ಸೂಚಿಸಿ ಬರೆಯಿರಿ. ನೋಡಿ, ಆಪರೇಷನ್ ಆಗಬೇಕು ಪರವಾಗಿಲ್ಲವಾ? ಸಂದರ್ಭ ಬರೆಯೋದು ನಿಮಗೆ ಗೊತ್ತೇ ಇದೆ. ಈ ವಾಕ್ಯವನ್ನು ಯಾರು ಬರೆದಿದ್ದಾರೆ, ಯಾವ ಗದ್ಯ ಭಾಗದಿಂದ ಆರಿಸಿಕೊಂಡಿದ್ದಾರೆ ಎನ್ನುವುದನ್ನು ಬರೆದುಬಿಟ್ಟು, ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು, ಹಾಗೆ ಈ ವಾಕ್ಯದಲ್ಲಿ ಬಂದಿರುವಂತಹ ಸ್ವಾರಸ್ಯ ಏನು ಎನ್ನುವಂಥದ್ದನ್ನು ಬರೀಬೇಕಾಗುತ್ತೆ. ಆಪರೇಷನ್ ಆಗಬೇಕು ಪರವಾಗಿಲ್ಲವಾ, ಈ ಮಾತನ್ನು ಹೇಳಿರುವಂಥದ್ದು ಯಾರು? ತಿಮ್ಮಪ್ಪನವರು ಬಸವಲಿಂಗನಿಗೆ ಹೇಳಿದಂತಹ ಮಾತು. ಕಣ್ಣು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ, ಈ ಮಾತನ್ನು ಸಹ ತಿಮ್ಮಪ್ಪನವರು ಹೇಳಿದಂತಹ ಮಾತು. ಯಾವ್ಯಾವ ಸಂದರ್ಭದಲ್ಲಿ ಬಂದಿರುತ್ತೆ ಅನ್ನೋದನ್ನು ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ಬಿಟ್ಟು ಬರ್ಕೊಳ್ತಾ ಹೋಗಿ. ಬಸವಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಇದು ಸಹ ಡಾಕ್ಟರ್ ತಿಮ್ಮಪ್ಪನವರು ಹೇಳುವಂಥದ್ದು ಬಸವಲಿಂಗನಿಗೆ. ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ, ಈ ಮಾತನ್ನು ಸಹ ಡಾಕ್ಟರ್ ತಿಮ್ಮಪ್ಪನವರು ಬಸವಲಿಂಗನಿಗೆ ಹೇಳುವಂತಹ ಮಾತು. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ, ಇದನ್ನು ಸಹ ತಿಮ್ಮಪ್ಪನವರು ಬಸವಲಿಂಗನಿಗೆ ಹೇಳುವಂತಹ ಮಾತು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ, ಈ ಮಾತನ್ನು ಡಾಕ್ಟರ್ ಚಂದ್ರಪ್ಪನವರು ಬಸವಲಿಂಗನಿಗೆ ಹೇಳುವಂತಹ ಮಾತು. ಒಂದು ಅಂಗದ ಪ್ರಶ್ನೆಗೆ ನಾನು ಅವನ್ನ ಮಾತ್ರ ನಿಮ್ಮ ಜೊತೆ ನಾನು ಡಿಸ್ಕಷನನ್ನು ಮಾಡ್ತೀನಿ. ಬಸವಲಿಂಗನ ಹೆಂಡತಿಯ ಹೆಸರೇನು? ಮುಂಚೆ ನಾನು ಪಾತ್ರಗಳನ್ನು ಬರೆದಿದ್ದೆ. ಬಸವಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಬಸವಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಬಸವಲಿಂಗನಿಗೆ ಯಾವ ತೊಂದರೆ ಕಾಣಿಸಿಕೊಂಡಿತು? ಎಡಗಣ್ಣಿನಲ್ಲಿ ನೋವು. ಬಸವಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ಎಡಗಣ್ಣಿನಲ್ಲಿ ನೋವು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರೇನು? ಡಾಕ್ಟರ್ ತಿಮ್ಮಪ್ಪ. ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಬಸವಲಿಂಗನಿಂದ ಅಭಿಪ್ರಾಯವೇನು? ಅಂದರೆ ದಿಕ್ಕು ದಿವಾಳಿ ಇಲ್ಲದಂಥವರು ಹೋಗುವಂತಹ ಜಾಗ. ಬಸವಲಿಂಗನಿಗೆ ಈ ಒಂದು ಸರ್ಕಾರಿ ಆಸ್ಪತ್ರೆಯ ಬಗೆಗಿದ್ದಂಥ ಅಭಿಪ್ರಾಯ ಏನಪ್ಪ ಅಂತಂದರೆ, ದಿಕ್ಕು ದಿವಾಳಿ ಇಲ್ಲದಂಥವರು ಹೋಗುವಂತಹ ಜಾಗ ಇದು ಎನ್ನುವಂತಹ ಅಭಿಪ್ರಾಯವನ್ನು ಹೊಂದಿದ್ದ ಎನ್ನುವಂಥದ್ದು. ಬಸವಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದ? ಅಂದರೆ
ಆ ಒಂದು ಬಸವಲಿಂಗ ಡಾಕ್ಟರ್ ತಿಮ್ಮಪ್ಪನ ಹತ್ರ ಏನಂತ ಸುಳ್ಳು ಹೇಳಿಸ್ತಾನೆ ಅಂದರೆ, ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ, ಅಂದರೆ ನೀರನ್ನು ಮುಟ್ಸೇ ಇಲ್ಲ ಅಂತೇಳ್ಬಿಟ್ಟು ಅವನು ಸುಳ್ಳನ್ನು ಹೇಳ್ತಾನೆ. 7ನೇ ಪ್ರಶ್ನೆ ನೋಡಿ, ಬಸವಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಬಸವಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ಬಸವಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತು? ದೇಹದ ಮಟ್ಟದಿಂದ ಮಾನಸಿಕ ಮನಸ್ಸನ್ನು ಅದು ತಲುಪತೊಡಗಿತು. ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನಿಗೆ ಯಾವ ವೈದ್ಯರನ್ನು ಕಾಣಬೇಕೆಂದು ಸೂಚಿಸಿದ? ಡಾಕ್ಟರ್ ತಿಮ್ಮಪ್ಪ ಬಸವಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನವರನ್ನು ಕಾಣಲಿಕ್ಕೆ ತಿಳಿಸ್ತಾರೆ. ಕೊನೆಗೆ ಬಸವಲಿಂಗ ಯಾವುದರಿಂದ ಮುಕ್ತವಾಗಿದ್ದ? ಕೊನೆಗೆ ಬಸವಲಿಂಗ ಸುಳ್ಳುಗಳಿಂದ ಮುಕ್ತವಾಗಿದ್ದ ಎನ್ನುವಂಥದ್ದು. ಇನ್ನು 2 ವಾಕ್ಯದ್ದು 4-5 ವಾಕ್ಯವನ್ನು ನೀವೇ 5-6 ವಾಕ್ಯದ ಪ್ರಶ್ನೆಗಳನ್ನು ನೀವೇ ಗಮನಿಸಬೇಕು. ಇಲ್ಲಿ ಭಾಷಾಭ್ಯಾಸ ಇದೆ ನೋಡಿ. ಕೊನೆಗೆ ಈ ಕಥೆಯಲ್ಲಿ ಬರುವಂತಹ ಗ್ರಾಮ್ಯ ಮತ್ತು ಅನ್ಯದೇಶ ಪದಗಳನ್ನು ಆರಿಸಿ ಬರೆಯಿರಿ. ಅಂದರೆ ಆ ಒಂದು ಗ್ರಾಮ್ಯ ಅಂದರೆ ಗ್ರಾಮೀಣ ಭಾಗದಲ್ಲಿ ಉಪಯೋಗಿಸುವಂತಹ ಪದಗಳು, ಹಾಗೆ ಅನ್ಯ ದೇಶ ಪದಗಳು ಅಂದರೆ ಬೇರೆಯ ದೇಶದಿಂದ ಬಂದಿರುವಂತಹ ಪದಗಳನ್ನು ಇಲ್ಲಿ ಆರಿಸಿ ಪಟ್ಟಿ ಮಾಡಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ನೀವು ಮಾಡ್ತಾ ಹೋಗಿ. ಹಾಗೆ ಸೂತಕ, ಇದರ ಅರ್ಥ ಮೈಲಿಗೆ. ಹಾಗೆ ಇದರಲ್ಲಿ ಜಾತ, ಮೃತು, ರಜಸ್ಸು, ಉಜ್ಜಿಷ್ಣ, ಜಾತಿ ಎಂಬ ಪಂಚಸೂತಕಗಳು ಈ ಒಂದು ಮೈಲಿಗೆಯಲ್ಲಿದ್ದಾವೆ ಎನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ದೃಷ್ಟಿ, ದಿಟ್ಟಿ. ದೃಷ್ಟಿಗೆ ದಿಟ್ಟಿ ಈ ತದ್ಭವ ರೂಪವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. 2 ಪದವನ್ನು ಕೊಟ್ಟಿದ್ದಾರೆ. ದೃಷ್ಟಿ, ದಿಟ್ಟಿ, ಕ್ಷಣ, ಕ್ಷಣ, ಇವು ತದ್ಭವ ರೂಪವನ್ನು ಬರೆಯುವಂಥದ್ದು. ಇಷ್ಟು ನಿಮ್ಮ ಈ ಒಂದು ಮುಟ್ಟಿಸಿಕೊಂಡವನು ಎನ್ನುವಂತಹ ಗದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು. ಹಾಗೆ ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಪ್ರತಿಯೊಂದು ವಿಚಾರವನ್ನು ಸಹ ನಿಮಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ತರಗತಿಯಲ್ಲಿ ಯಾವುದಾದ್ರೂ ಒಂದು ಪದ್ಯ ಭಾಗವನ್ನು ಕುರಿತು ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಇವತ್ತಿನ ತರಗತಿ ಇಲ್ಲಿಗೆ ಇರಲಿ.